ನಮಸ್ಕಾರ ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಖಾಸಗೀಕರಣ ಅನ್ನೋದು ಇವತ್ತು ನೆನ್ನೆ ಅಲ್ಲ, ಅನೇಕ ವರ್ಷಗಳಾಯಿತು ಖಾಸಗೀಕರಣ ಅನ್ನೋದು ನಮ್ಮ ಭಾರತಕ್ಕೆ ಕಾಲಿಟ್ಟು. ಆದರೆ ಒಂದೊಂದೇ ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣದತ್ತ ಮುಖ ಮಾಡ್ತೀವಿಯಾ, ತಮ್ಮನ್ನ ತಾವು ಮಾರಾಟಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾವ ಅನ್ನೋದು ಒಂದು ಕಡೆ. ಆದರೆ BMTC ಅನ್ನುವಂತಹ ಒಂದು ಸಂಸ್ಥೆ ಇದೆ, ಹೆಮ್ಮೆಯ ಸಂಸ್ಥೆ. ನಷ್ಟದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇದ್ದಾರೆ. ಎಷ್ಟೋ ಜನ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತಹ ಅನೇಕ BMTC ಬಸ್ಗಳನ್ನು ನಂಬಿಕೊಂಡೇ ಓಡಾಡ್ತಾರೆ. ಅದರ ಜೊತೆಗೆ ಅನೇಕ ಡ್ರೈವರ್ಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಈ BMTC ಸಂಸ್ಥೆಯನ್ನು ನಂಬಿಕೊಂಡಿದ್ದಾರೆ. ತಮ್ಮ ವೇತನವನ್ನು ಹೆಚ್ಚಳ ಮಾಡಿ ಅಂತೇಳಿ ಈ ಹಿಂದೆ ಪ್ರೊಟೆಸ್ಟ್ ಆಯಿತು, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸೋದಕ್ಕೆ ನೋಡಿದ್ರು. ಖಾಸಗಿಯವರಿಂದ ನೌಕರನ್ನ ಕರ್ಕೊಂಡ್ಬಂದು ಬಸ್ಗಳನ್ನು ಬಿಡಿಸಿದ್ರು. ಇವರ ಪ್ರೊಟೆಸ್ಟನ್ನು ಹೆಂಗಾದರೂ ಮಾಡಿ ಹತ್ತಿಕ್ಕಬೇಕು ಅಂತೇಳಿ ಎಷ್ಟೋ ಜನರನ್ನ ವಜಾ ಮಾಡಿದ್ರು ನೌಕರಿಯಿಂದ. ಅದಾದ ನಂತರದಲ್ಲಿ ನಮ್ಮ ಸಾರಿಗೆ ಸಚಿವರಾದಂತಹ ಶ್ರೀರಾಮುಲು ಅವರು ಹೇಳ್ತಾರೆ, ಇಲ್ಲ ಎಲ್ಲರೂ ನಾವು ವಾಪಸ್ ಕೆಲಸಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರು. ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಆದರೆ ಈಗ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ, ಇದೇ ಸಿಬ್ಬಂದಿಯನ್ನ ಖಾಸಗಿಯಿಂದ ತೆಗೆದುಕೊಳ್ಳೋದಕ್ಕೆ, ಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ BMTC. ಈ ರೀತಿಯಾಗಿ ಏನಾದರೂ ಆದರೆ BMTCಯಲ್ಲಿ ಕೆಲಸ ಮಾಡುವಂತಹ, ಅದನ್ನೇ ನಂಬಿಕೊಂಡು ಇರುವಂತಹ ನೌಕರರ ಕಥೆ ಏನು, ಸಿಬ್ಬಂದಿಯ ಕಥೆ ಏನು, ಅವರ ಕುಟುಂಬದವರ ಕಥೆ ಏನು, ಯಾವ ರೀತಿಯಾಗಿ ನಡೆಸ್ಕೊಳ್ಳುತ್ತೆ? ಈಗಾಗಲೇ ವಜಾಗೊಂಡಂತಹ ನೌಕರು ಮತ್ತೆ ನಮ್ಮನ್ನು ವಾಪಸ್ ಕೆಲಸಕ್ಕೆ ತಗೊಳ್ತಾರೆ ಅಂತ ಆಸೆಗಣ್ಣಿನಿಂದ ನೋಡ್ತಾ ಇರುವವರ ಕಥೆ ಏನು? ಎಸ್, ಎಲ್ಲ ವಿಚಾರಗಳ ಕುರಿತಾಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ಹೇಗೆ, ಯಾವ ರೀತಿಯಾಗಿ, ಜೊತೆಗೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತ. ಇದೇ ಈ ಹೊತ್ತಿನ ವಿಶೇಷ. ಖಾಸಗೀಕರಣದತ್ತ BMTC ಚಾಲಕರ ಮೇಲೆ ಕರಿನೆರಳು. ಖಾಸಗೀಕರಣ ಮಾಡೋದ್ರಿಂದ ನಿಮ್ಮ ಬದ್ಧತೆ ಏನು? ಹಾಗಾದ್ರೆ ನೀವಿನ್ನೇನ್ ಮಾಡ್ದಂಗಾಗತ್ತೆ? BMTC ಚಾಲಕರ ಮೇಲೆ ಈಗ ಖಾಸಗೀಕರಣದ ಕರಿನೆರಳು ಬೀಳ್ತಾ ಇದೆ. ಔಟ್ಸೋರ್ಸ್ ಏಜೆನ್ಸಿಯಿಂದ ಚಾಲಕರ ನೇಮಕ ಮಾಡಿಕೊಳ್ಳುವಂತ ಮುಂದಾಗ್ತಾ ಇದೆಯಾ BMTC? ಖಾಸಗೀಕರಣದತ್ತ ಹೆಜ್ಜೆ ಹಾಕ್ತಾ ಇದೆಯಾ BMTCಗೆ ಎಂಟ್ರಿ ಕೊಡ್ಲಿದ್ದಾರಾ ಖಾಸಗಿ ಡ್ರೈವರ್ಸ್? BMTC ಆಡಳಿತ ಮಂಡಳಿಯಿಂದ ಒಂದು ಗಂಭೀರ ಚಿಂತನೆ ನಡೀತಾ ಇದೆ. ಗುತ್ತಿಗೆ ಆಧಾರದಲ್ಲಿ ಖಾಸಗಿ ಡ್ರೈವರ್ ನಿಯೋಜನೆ ಮಾಡ್ತಾರಾ? ಖಾಸಗಿ ಡ್ರೈವರ್ ನಿಯೋಜನೆ BMTC ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಒಂದು ಬಾಹ್ಯ ಏಜೆನ್ಸಿ ಇರುತ್ತೆ, ಆ ಏಜೆನ್ಸಿಯ ಮೂಲಕ ಈಗ ಹೆಂಗೆ ಭದ್ರತೆಗೋಸ್ಕರ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ತೀವಿ, ಸೊ ಒಂದು ಏಜೆನ್ಸಿ ಅಂತ ಇರುತ್ತೆ, ಆ ಏಜೆನ್ಸಿಗೆ ಒಪ್ಪಿಸ್ಬಿಡ್ತಾರೆ. ಅವರು ಬೇಕಾದಂತಹ ರಿಸೋರ್ಸ್ ಅನ್ನ ಒದಗಿಸಿ ಕೊಡ್ತಾರೆ. ಏನೇ ಸಮಸ್ಯೆ ಇದ್ರೂ ಕೂಡ ಏಜೆನ್ಸಿ ಥ್ರೂನೇ ಆಗಬೇಕೇ ಹೊರತು ನೇರ ರಿಲೇಶನ್ಶಿಪ್ ಇರೋದಿಲ್ಲ. ಸರ್ಕಾರಕ್ಕಾಗಿರ್ಬಹುದು ಅಥವಾ BMTCಗಾಗಿರ್ಬಹುದು, ಸಿಬ್ಬಂದಿಗಾಗಿರ್ಬಹುದು. ಏನೇ ಸಮಸ್ಯೆ ಆದರೂ ಅವ್ರೋಗಿ ಏಜೆನ್ಸಿ ಕೇಳಬೇಕು. ಇವ್ರು ಏನೇ ಇದ್ರೂ ಕೂಡ ಏಜೆನ್ಸಿ ಥ್ರೂನೇ ಮಾತುಕತೆ ನಡೆಸಬೇಕು. ಬಾಹ್ಯ ಏಜೆನ್ಸಿ ಮೂಲಕ ಚಾಲಕರ ನೇಮಕ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ? ನಿನ್ನೆಯ BMTC ಆಡಳಿತ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆಯಾ? ಅಂದ್ರೆ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಗಂಭೀರ ಚರ್ಚೆಯಾಗಿದೆ ಅನ್ನೋದು. ಖಾಸಗಿ ಡ್ರೈವರ್ಸ್ ನೇಮಕದಿಂದ ಉಳಿತಾಯದ ಪ್ಲಾನ್ ಮಾಡ್ತಾ ಇದೆಯಾ BMTC? ವಜಾ ಆದಂತಹ, ಕೆಲಸ ಕಳೆದುಕೊಂಡಂತಹ ಕಾರ್ಮಿಕರ ಕಥೆ ಏನು? ಅವರ ಆಸೆಗೆ ತಣ್ಣೀರಚ್ಚೋದಕ್ಕೆ ಹೋಗ್ತಾ ಇದೆಯಾ BMTC? ಈ ನಿರ್ಧಾರಕ್ಕೆ ಸಾರಿಗೆ ನೌಕರರ ಸಂಘದವರು ಕೆಂಡಾಮಂಡಲರಾಗ್ತಾ ಇದ್ದಾರೆ. ಅದರ ಜೊತೆಗೆ ಒಬ್ರು ನೌಕರರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನ ಕೇಳಿಸ್ಕೊಂಡು ಬರೋಣ. ನೋಡಿ, ಇವತ್ತು BMTCನ ಖಾಸಗೀಕರಣ ಮಾಡೋ ಹುನ್ನಾರನ್ನ BMTC ಸಂಸ್ಥೆ ಮಾಡ್ತಾ ಇದೆ. ಹಂತವಾಗಿ 3 ಸಂಸ್ಥೆಗಳನ್ನ ಮುಳುಗಿಸುವಂಥ ಪ್ರಯತ್ನ ಸರ್ಕಾರ ಕೂಡ ಸೇರಿ ಮಾಡ್ತಾ ಇರುವಂಥದ್ದು. ಅದ್ರ ಭಾಗವಾಗಿ ಈಗ ಆಲ್ರೆಡಿ ಎಲೆಕ್ಟ್ರಿಕ್ ಬಸ್ಗಳನ್ನ, ಒಂದಷ್ಟು ಬಸ್ಗಳನ್ನ ತಂದು BMTC ತುಂಬ ಲಾಸ್ ಆಗ್ತಾ ಇದೆ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಸಂಬಳ ಕೂಡ ದುಡ್ಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಕರೋನಾ ಬಂದ ನಂತರ ಈಗ ತನ್ನಷ್ಟಕ್ಕೆ ತಾನೇ ಆದಾಯ ಬರ್ತಲೇ ಇದೆ. ಕರೋನಾ ನೆಪ ಇಟ್ಕೊಂಡು ಅಧಿಕಾರಿಗಳು, ಸರ್ಕಾರ ಸಂಸ್ಥೆನ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಮಿಷನ್ ದಂಧೆ ಅಂತೇಳಿ ಯಾರು ಯಶಸ್ಸು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ಕಮಿಷನ್ಗೋಸ್ಕರ ಈಗ ಆಲ್ರೆಡಿ 40% ಸರ್ಕಾರ ಅಂತೇಳಿ ಸಾರ್ವಜನಿಕವಾಗಿ ನಡೀತಾ ಇರುವಂಥ ವಿಚಾರ. ಜೊತೆಗೆ ಇಂಥ ಬೃಹತ್ ಸಂಸ್ಥೆನ ಖಾಸಗೀಕರಣ ಮಾಡೋ ಹುನ್ನಾರ ನಡೀತಾ ಇದೆ. ಸಾವಿರಾರು ಕೋಟಿ ಆಸ್ತಿ ಇದೆ ಸಂಸ್ಥೆನಲ್ಲಿ. ಇವತ್ತು 36,000 ಜನ ನೌಕರರಿದ್ದಾರೆ. ಅವರ ಕುಟುಂಬಕ್ಕೆ ಮಣ್ಣಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಇಂಥ ಬೃಹತ್ ಸಂಸ್ಥೆನ ಉಳಿಸ್ಬೇಕಾದಂಥದ್ದು ರಾಜ್ಯ ಸರ್ಕಾರದ ಒಂದು ನೀತಿ ಇದೆ.
ಸಾರ್ವಜನಿಕರ ಸೇವೆ ಕೊಡ್ತಾ ಇರುವಂಥ ಇಂಥ ಬೃಹತ್ ಸಾರ್ವಜನಿಕರ ಸಂಸ್ಥೆನ ಖಾಸಗೀಕರಣ ಮಾಡೋ ಹುನ್ನಾರದಿಂದ ಇವತ್ತು ಮುಳುಗಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾರ್ಯಾರು ಎಷ್ಟೆಷ್ಟು ಕೋಟಿ ತಗೊಳ್ತಾ ಇದ್ದಾರೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಈಗ ಆಲ್ರೆಡಿ ನೋಡಿ ಡ್ರೈವರ್ನ ಖಾಸಗಿಯವ್ರನ್ನ ನೇಮಕ ಮಾಡ್ತೀವಿ ಅನ್ನುವಂಥ ವಿಚಾರ ಇದೆ. ಹಿಂದೆ ಈಗ ಸರ್ಕಾರ ಮುಷ್ಕರ ಸಂದರ್ಭದಲ್ಲಿ ವಜಾಗಿದಂಥ ನೌಕರನ್ನ ವಾಪಸ್ ತಗೊಳ್ತೀವಿ ಅಂತೇಳಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಪ್ರಚಾರ ಮಾಡಿದ್ದಾರೆ. ತಗೊಳ್ತಾನೇ ಇಲ್ಲ. ಇದನ್ನು ಬಿಟ್ಟು ಖಾಸಗಿಯವ್ರನ್ನ ಡ್ರೈವರ್ನ ನೇಮಕ ಮಾಡ್ಕೋತಾ ಇದ್ದೀವಿ ಅಂತಂದರೆ ಇಲ್ಲಿ ಖಾಸಗೀಕರಣ ಮಾಡೋ ಹುನ್ನಾರ ಇದೆ. ಹಿಂದೆಯಿಂದನೂ ಕೂಡ ಖಾಸಗೀಕರಣ ಮಾಡೋ ಹುನ್ನಾರನ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ. ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ನನ್ನ ಜೊತೆಗೆ ಗಣ್ಯರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಏನೆಲ್ಲ ಸಮಸ್ಯೆಗಳಾಗತ್ತೆ ಇನ್ ಕೇಸ್ ಖಾಸಗಿಯವರಿಗೆ ಏಜೆನ್ಸಿಯವರಿಗೆ ಇವರು ಕೊಟ್ಟಿದ್ದೆ ಆದಲ್ಲಿ, ಸಿಬ್ಬಂದಿಯನ್ನು ಆ ಮೂಲಕ ನೇಮಿಸಿಕೊಂಡಿದ್ದೆ ಆದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಮೊದಲಿಗೆ ಡಾಕ್ಟರ್ ಪ್ರಕಾಶ್ ಕೆ ಇದ್ದಾರೆ, CITU ವೈಸ್ ಪ್ರೆಸಿಡೆಂಟ್. ನಮಸ್ಕಾರ ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆನಂದ್ ಅವರಿದ್ದಾರೆ, ಸಾರಿಗೆ ನೌಕರರ ಮುಖಂಡ. ಆನಂದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್ ಪ್ರಕಾಶ್ ಸರ್, ನೋಡ್ತಾ ಇದ್ದೀವಿ ಒಂದು ಖಾಸಗೀಕರಣ ಅನ್ನೋದು ಅಷ್ಟೇ ಈಸಿ ಆಗಿಬಿಟ್ಟಿದೆಯಾ? ಅದರಲ್ಲೂ ಸಿಬ್ಬಂದಿ ನೌಕರರು ಅನ್ನುವಂಥ ವಿಚಾರಕ್ಕೆ ಬಂದಾಗ ಆಟ ಆಡುತ್ತಾ ನಮ್ಮ ಸರ್ಕಾರ? ಈಗಾಗಲೇ BMTCಯಲ್ಲಿ ಕೆಲಸ ಕಳ್ಕೊಂಡಂತಹ ಅನೇಕ ನೌಕರರನ್ನ ವಾಪಸ್ ಕೆಲಸಕ್ಕೆ ತಗೊಳ್ಳುವಂತಹ ಕೆಲಸ ಮಾಡ್ತಾ ಇಲ್ಲ. ಕೇಳಿದ್ರೆ ಸಬೂಬು ಹೇಳ್ತಾರೆ, ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋ ಥರ ಕಂಡೀಷನ್ಸ್ ಹಾಕ್ತಾರೆ. ಸೊ ಹೇಗೆ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಖಾಸಗೀಕರಣಕ್ಕೆ ಕೊಟ್ಟರೆ ಏನಾಗುತ್ತೆ? ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದು ಭಾರತ ದೇಶದಲ್ಲಿ ಸುಮಾರೊಂದು 56 ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿದ್ದಾವೆ. ಕರ್ನಾಟಕದ 4 ನಿಗಮಗಳು ಸೇರಿಸಿ ಅದರಲ್ಲಿ ಅತ್ಯಂತ ಬಲಿಷ್ಠವಾಗಿರುವಂಥ ಮತ್ತು ತುಂಬ ವಿಸ್ತಾರವಾಗಿರ್ತಕ್ಕಂಥ ಸಾರಿಗೆ ನಿಗಮಗಳಲ್ಲಿ ನಮ್ಮ 4 ನಿಗಮಗಳು ಕೂಡ ಇದ್ದಾವೆ. ದೊಡ್ಡ ಸಂಖ್ಯೆಯ ಬಸ್ಸುಗಳಿದ್ದಾವೆ ಮತ್ತು ಅದೇ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರು ಇದರಲ್ಲಿ ಒಳಗಡೆ ಇದ್ದಾರೆ. ಸೊ ಇಷ್ಟು ದೊಡ್ಡ ಫ್ಲೀಟ್ ಮತ್ತು ಮೆನ್ ಇರ್ತಕ್ಕಂಥ ಇನ್ನೊಂದು ಕಾರ್ಪೊರೇಷನ್ ಇಡೀ ದೇಶದಲ್ಲಿಲ್ಲ. ಆ ಕಾರಣಕ್ಕಾಗೇ ನಮ್ಮ ಸಾರಿಗೆ ನಿಗಮಗಳಿಗೆ ಸುಮಾರು ಒಂದು 150ಕ್ಕೂ ಹೆಚ್ಚು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಬಂದಿದ್ದಾವೆ. ಈ ಪ್ರಶಸ್ತಿಗಳು ಬರೋದ್ರ ಹಿಂದೆ ಸಾರಿಗೆ ಕಾರ್ಮಿಕರ ದೊಡ್ಡ ಶ್ರಮ ಇದೆ, ಹಾಗೆ ಆಡಳಿತ ವರ್ಗದ್ದು ಅದರಲ್ಲಿ ಕಾಣಿಕೆ ಇದೆ. ಇಂಥ ಸಾರಿಗೆ ನಿಗಮಗಳನ್ನು ಅದು ಕ್ರಮೇಣ ಅದನ್ನು ಖಾಸಗೀಕರಣದತ್ತ ತಗೊಂಡೋಗಬೇಕು ಅಂತೇಳಿ ಇವತ್ತಿನ ಸರ್ಕಾರ ಮತ್ತು ಹಿಂದಿನ ಸರ್ಕಾರಗಳು ಅಂತ ಪ್ರಯತ್ನ ಪಟ್ಟಿದ್ದಾವೆ. ಬಟ್ ಇವತ್ತಿನ ಸರ್ಕಾರ ಇದೆಯಲ್ಲ, BJP ಸರ್ಕಾರ, ಇದೊಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬಂದುಬಿಟ್ಟಿದೆ. ಯಾವ ಕಾರಣಕ್ಕೂ ಸರ್ಕಾರ ಸಾರಿಗೆ ನಿಗಮಗಳು ನಡೆಸಬಾರ್ದು ಅನ್ನೋಂಥ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಅವರು. ಆ ಕಾರಣಕ್ಕಾಗಿ ಒಂದಾದ ಮೇಲೆ ಒಂದು ಹೊಸ ಪ್ರಯೋಗಗಳನ್ನು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಲೇಟೆಸ್ಟ್ ಇದೇನಂತಂದರೆ BMTC ನಿಗಮಕ್ಕೆ ಸುಮಾರು 921 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಗುತ್ತಿಗೆ ಆಧಾರದ ಮೇಲೆ ತಗೊಳ್ಳೋದಕ್ಕೆ ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅಲ್ಲಿ ಬರ್ತಿರ್ತಕ್ಕಂಥದ್ದು ಈ ಖಾಸಗೀಕರಣದ ಮೊದಲ ಹೆಜ್ಜೆ. ಆ ಎಲೆಕ್ಟ್ರಿಕ್ ಬಸ್ಗಳನ್ನ ಗುತ್ತಿಗೆ ಆಧಾರದ ಜೊತೆಗೆ ತಗೊಳ್ಳೋದ್ರ ಜೊತೆಗೆ ಆ ಸಿಬ್ಬಂದಿನೂ ಕೂಡ ತಗೊಳ್ಳೋದು ಅಂತನಾ? ಈ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಗುತ್ತಿಗೆ ಪ್ರೈವೇಟ್ ಕಂಪನಿಗಳಿಂದ ತಗೊಂಡ ಮೇಲೆ ಕೇವಲ BMTC ನಿಗಮದ ಕಂಡಕ್ಟರ್ಗಳು ಮಾತ್ರ ಅದಕ್ಕೆ ಇರ್ತಾರೆ. ಇನ್ನು ಡ್ರೈವರ್ ಆಗಲಿ, ಮೆಕ್ಯಾನಿಕ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಂತ ಇತರೆ ಸಿಬ್ಬಂದಿ ಆಗಲಿ ಯಾರು ಕೂಡ ನಿಗಮದ ಸಿಬ್ಬಂದಿ ಇರಲ್ಲ, ಕೇವಲ ಕಂಡಕ್ಟರ್ ಮಾತ್ರ ಇರ್ತಾರೆ. ಇದೇನಾಗುತ್ತೆ, ಒಟ್ಟಿಗೆ ಒಂದೇ ಬಾರಿಗೆ ಈಗ ಸರಾಸರಿ ಒಂದು ಶೆಡ್ಯೂಲ್ಗೆ ಅಂತಂದ್ರೆ 5 ಜನ ಸಿಬ್ಬಂದಿ ಇರ್ತಾರೆ. ಒಂದು ಬಸ್ ಓಡಬೇಕು ಅಂತಂದ್ರೆ 5 ಜನ ಸರಾಸರಿ ಸಿಬ್ಬಂದಿ ಇರ್ತಾರೆ, ಓವರ್ ಆಲ್ ಸಿಬ್ಬಂದಿ. ಅದಕ್ಕೆ ಸ್ಟಾಫ್ ಶೆಡ್ಯೂಲ್ ರೇಷಿಯೋ ಅಂತ ಹೇಳ್ತಾರೆ. ಒಂದು ಶೆಡ್ಯೂಲ್ ಅಂತಂದ್ರೆ 5 ಜನ ಸಿಬ್ಬಂದಿ ಅಂತ. ಈಗ ನಿಮಗೆ ಒಂದು ಬಸ್ಸಿಗೆ ಒಬ್ಬರನ್ನ ಮಾತ್ರ ನಿಗಮದವ್ರನ್ನ ಇಟ್ಕೊಳ್ಳೋದು ಅಂತಂದ್ರೆ ಇನ್ನು 4 ಜನ ಸಿಬ್ಬಂದಿನ ಆಚೆ ಕಳಿಸ್ತಾರೆ ಅಂತ. ಸೊ ಹೀಗಾಗಿ 921 ಬಸ್ಸುಗಳಿಗೆ ಅಂದ್ರೆ ನೀವು ಹೇಳೋದೇನೋ ಡ್ರೈವರು, ಕಂಡಕ್ಟರು, ಅದ್ರ ಜೊತೆಗೆ ಅದನ್ನ ನಿರ್ವಹಣೆ ಮಾಡೋರು, ಕಂಡಕ್ಟರ್ನ ಬಿಟ್ಟು ಎಲ್ಲರೂ ಸೇರಿ ಒಟ್ಟು ಒಂದು ಸರಾಸರಿ 5 ಜನ ಇರ್ತಾರೆ. ಹೌದು, ಮೆಕ್ಯಾನಿಕ್ ಬೇಕಾಗುತ್ತೆ, ಇತರೆ ಆಫೀಸ್ ಸಿಬ್ಬಂದಿ ಬೇಕಾಗುತ್ತೆ. ಈ ತರ ಓವರ್ ಆಲ್ ತಗೊಂಡ್ರೆ ಸರಾಸರಿ 5 ಜನ ಬೇಕಾಗುತ್ತೆ. ಈಗಿರೋದು ಆಕ್ಚುಲಿ 8 ಜನ ಬೇಕು, ಆದ್ರೆ ಈಗಿರೋದು 5 ಜನ. ಈ 5 ಜನರಲ್ಲಿ ಒಬ್ಬರನ್ನ ಮಾತ್ರ ಇವ್ರು ಇಟ್ಕೊಳ್ತಾರೆ, ಇನ್ನು 4 ಜನರನ್ನ ಆಚೆ ಕಳಿಸ್ತಾರೆ. ಇದು ಇರೋದು ಪ್ರಶ್ನೆ ಒಂದಿದು. ಎರಡನೇದು, ಇದು ಆಕ್ಚುಲಿ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಬಂದಿದೆ, FAME 2 ಅಂತ ಹೇಳ್ತಾರೆ, ಫಾಸ್ಟ್ ಆಗ್ಮೆಂಟೇಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸಂಬಂಧಪಟ್ಟಂತೆ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ. ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಷರತ್ತೆ ಹಾಕ್ಬಿಟ್ಟಿದ್ದಾರೆ. ಅಂದರೆ ಕೇಂದ್ರದ BJP ಸರ್ಕಾರ ಮತ್ತು ರಾಜ್ಯದ BJP ಸರ್ಕಾರ ಶಾಮೀಲಾಗಿ ನಡೆಸ್ತಿರ್ತಕ್ಕಂಥ ಖಾಸಗೀಕರಣದ ಯೋಜನೆ ಇದು. ಆ ಯೋಜನೆ ಅಡಿಯಲ್ಲಿ
ಒಂದು ಎಲೆಕ್ಟ್ರಿಕ್ ಬಸ್ಗೆ ಅವ್ರು 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ. ಮತ್ತೆ ಸಬ್ಸಿಡಿನ ಯಾರು ಕೊಡೋದವರು ಅಂತಂದ್ರೆ ಖಾಸಗಿ ಕಂಪನಿಗಳು ಒಟ್ಟೊಟ್ಟಿಗೆ ಕನ್ಸೋರ್ಟಿಯಂ ರೀತಿಯಲ್ಲಿ ಅವರು ಬಸ್ಗಳನ್ನ ತಗೊಂಡು ಬಂದರೆ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ. ಈಗ ಉದಾಹರಣೆಗೆ BMTC ನಿಗಮನೆ 921 ಬಸ್ಸುಗಳನ್ನ ಇವರೇ ಕೊಂಡ್ಕೊಳ್ಳೋದಾದ್ರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲ್ಲ, 50 ಲಕ್ಷ ರೂಪಾಯಿ ಒಂದು ಬಸ್ಸಿಗೆ ಕೊಡಲ್ಲ. ಈಗ ನಿಮಗೆ 921 ಬಸ್ ಲೆಕ್ಕಾಚಾರದಲ್ಲಿ 50 ಲಕ್ಷ ರೂಪಾಯಿ ಅಂತಂದ್ರೆ ನೀವು ಲೆಕ್ಕ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ 465 ಕೋಟಿ ರೂಪಾಯಿ ಪ್ರೈವೇಟ್ ಕಂಪನಿಗಳಿಗೆ ದಾನ ಎರೀತಾರೆ ಇವತ್ತು. ಅಂದ್ರೆ ಜನರ ದುಡ್ಡನ್ನ ಪ್ರೈವೇಟ್ ಕಂಪನಿಗಳು 50 ಕೋಟಿ ಅಂದ್ರೆ ಒಂದು ಬಸ್ಸೇ ಬರುತ್ತಲ್ವಾ ಅಲ್ಲಿ? ಅಲ್ಲ, ಇದು ಎಲೆಕ್ಟ್ರಿಕ್ ಬಸ್ಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಹತ್ರ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಆಗುತ್ತೆ. ಆದ್ರೆ ಸಬ್ಸಿಡಿ ಬಹಳ ದೊಡ್ಡ ಪ್ರಮಾಣದ ಇದು. ಉಳಿತಾಯಕ್ಕೆ ಸರ್ಕಾರಕ್ಕಾಗತ್ತಲ್ವಾ? ಸರ್ಕಾರನೇ ಕೊಂಡ್ಕೊಂಡ್ರೆ ಆದ್ರೆ ಸರ್ಕಾರಕ್ಕೆ ಕೊಡ್ತಿಲ್ಲ, ಷರತ್ತೇ ಆಗಿದೆ. ಅಂದ್ರೆ ಸರ್ಕಾರವೇ ಸರ್ಕಾರದ ನಿಗಮಗಳನ್ನು ಮುಗಿಸಬೇಕು ಅಂತೇಳಿ ಪ್ರೈವೇಟ್ನವ್ರು ಆಪರೇಟ್ ಮಾಡಲಿಕ್ಕೆ ಷರತ್ತು ಹಾಕಿ ಸಬ್ಸಿಡಿ ಕೊಡ್ತಾರೆ ಅವರಿಗೆ, ಪ್ರೈವೇಟ್ನವ್ರಿಗೆ. ಇದು ಒಂದು. ಎರಡನೇದು, ನೀವು ಪ್ರೈವೇಟ್ ಬಸ್ಸುಗಳು ಬಂದ ಮೇಲೆ ನ್ಯಾಚುರಲ್ ಆಗಿ ಸರ್ಕಾರಿ ಬಸ್ಸುಗಳು ಓಡಾಡೋಕ್ಕಾಗಲ್ಲ. ಇದಾದ್ಮೇಲೆ ಏನಾಗುತ್ತೆ, ಇನ್ನೊಂದು ಈಗ ಒಪ್ಕೊಂಡು ಇವರು ಷರತ್ತು ಹೇಗಿದೆ ಅಂತಂದರೆ, ಸರಾಸರಿ 1 ಕಿಲೋಮೀಟ್ರಿಗೆ ನಮ್ಮ ಬಸ್ಸುಗಳು BMTC ಬಸ್ಸುಗಳು ಓಡೋವಾಗ ಅದು 40ರಿಂದ 45 ರೂಪಾಯಿ ಆದಾಯ ಬರುತ್ತೆ ಸಾಧಾರಣ ಆ್ಯಾವರೇಜು. ಈಗ ಇವರು ಮಾಡ್ಕೊಳ್ತಿರೋ ಒಪ್ಪಂದ ಪ್ರೈವೇಟ್ ಬಸ್ಸುಗಳ ಜೊತೆ ಹೇಗೆ ಅಂತಂದರೆ 1 ಕಿಲೋಮೀಟ್ರಿಗೆ 51 ರೂಪಾಯಿ ಒಪ್ಪಂದ ಮಾಡ್ಕೊಳ್ತಾರೆ. ಅಂದರೆ ಆದಾಯವೇ ಬರೋಲ್ಲ ಅದರೊಳಗಡೆಯಲ್ಲಿ. ಅವ್ರಿಗೆ ಒಪ್ಕೊಂಡಿರ್ತಕ್ಕಂಥ ದರಗಳನ್ನು ಕೊಡಬೇಕು ಅಂತಂದ್ರೂ ಕೂಡ ಮಾಮೂಲಿ BMTC ಬಸ್ಸುಗಳಿದಾವಲ್ಲ ಅದರಲ್ಲಿ ಬರೋ ರೆವಿನ್ಯೂ ತೆಗೆದು ಅವ್ರಿಗೆ ಕೊಡಬೇಕು ಅನ್ನೋದಾಗುತ್ತೆ. ಹೀಗಾಗಿ ಇದು ಟೋಟಲ್ ಆಗಿ ನಾಶ ಮಾಡಿಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ಎಸ್ ಸರ್, ನಾನು ಮಾತಾಡ್ತೀನಿ. ಇನ್ನೂ ಅನೇಕ ಆಯಾಮಗಳಿದೆ. ಆನಂದ್ ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಆನಂದ್ ಅವರು, ಮೊದಲನೇದಾಗಿ ಏನು ಹೇಳ್ತೀರಿ? ಈಗ ಆಲ್ರೆಡಿ ನೀವು ಕೂಡ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಈಗ ಆಯಿತು, 4 ಜನ 5ರಲ್ಲಿ ಒಬ್ಬರಿಗಷ್ಟೇ ಕೆಲಸ ಉಳಿಸ್ಕೊಳಕ್ಕಾಗತ್ತೆ, ಇನ್ನು 4 ಜನ ಅನ್ಎಂಪ್ಲಾಯ್ಡ್ ಆಗ್ತಾರೆ ಅನ್ನೋದು ಒಂದು. ಆದರೆ ಎಷ್ಟೋ ಜನ ಕೆಲಸ ಕಳ್ಕೊಂಡವರು, ವಜಾ ಆದಂಥವ್ರು ವಾಪಸ್ ನಮ್ಮನ್ನು ತಗೊಳ್ತಾರೆ ನಿಗಮಕ್ಕೆ ಅನ್ನೋ ಒಂದು ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಖಾಸಗೀಕರಣ ಕೊಟ್ಬಿಟ್ರೆ ನಿಧಾನಕ್ಕೆ, ಈಗ ಎಲೆಕ್ಟ್ರಿಕ್ ಬಸ್ಸಲ್ಲಿ ತಗೊಂಡಿರುವಂಥವ್ರನ್ನ ನಿಧಾನಕ್ಕೆ ಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿ ಮೂಲಕ ಬೇರೆ ಬೇರೆ ಬಸ್ಗಳಿಗೂ ಕೂಡ ಸಿಬ್ಬಂದಿಯನ್ನು ತಗೊಳ್ಳೋದ್ರಲ್ಲಿ ಯಾವುದೇ ಅಚ್ಚರಿ ಅಂತೂ ಇಲ್ಲವೇ ಇಲ್ಲ. ಏನು ಹೇಳ್ತೀರಿ ಆನಂದ್? ನೋಡಿ ಮೇಡಮ್, ನಾವು ಈ ಹಿಂದೆಯಿಂದನೂ ಖಾಸಗೀಕರಣನ ವಿರೋಧ ಮಾಡ್ಕೊಂಡೇ ಬಂದಿದೀವಿ. ಹಿಂದೆ ಬಿಜೆಪಿ ಸರ್ಕಾರ ಅಶೋಕ್ ಸಾರಿಗೆ ಸಚಿವರಿದ್ದಾಗಲೇ ಖಾಸಗೀಕರಣ ಇದೆತ್ಕೊಂಡಿದ್ರು. ಆಗಿಂದ ಮತ್ತೆ ಕಾಂಗ್ರೆಸ್ ಸರ್ಕಾರನೂ ಕೂಡ ಖಾಸಗೀಕರಣ ಮಾಡಿದಾಗ್ಲೂ ಕೂಡ ನಾವು ಅವತ್ತಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬಂದಿದೀವಿ. ಇವತ್ತು ಏನು ಈ ಖಾಸಗಿ ಚಾಲಕರನ್ನ ಪಡಿತೀವಿ ಅಂತ ಹೇಳಿ ಏನೋ ನೆನ್ನೆ ಬೋರ್ಡ್ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಕಂಡಕ್ಟರ್ ಕೆಲಸನೂ ಕೂಡ ಕಳ್ಕೋತಾರೆ. ಇವರು ಆಗ್ತಲೇ ಇದೆ ಇದು. ಅದು ಹೇಗೆ ಅಂದ್ರೆ, ಈಗ ಮೆಟ್ರೋಗಳಲ್ಲಿ ಯಾವ ರೀತಿ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಆ ರೀತಿ ಸ್ವೈಪಿಂಗ್ ಮಾಡಿ ಪ್ರಯಾಣ ಮಾಡುವಂತದ್ದು ಅವಕಾಶ ಮಾಡ್ತಾರೆ. ಅವಾಗ ಕಂಡಕ್ಟರ್ಗೂ ಕೆಲಸ ಇರಲ್ಲ ಅಂತ. ಕೆಲಸ ಇಲ್ಲ. ಈಗ ನಮ್ಮ ಕಾಮ್ರೇಡ್ ಪ್ರಕಾಶ್ ಅವ್ರು ಹೇಳ್ತಾ ಇದಾರೆ, ಮೆಕ್ಯಾನಿಕ್ಗಳು ಇರಲ್ಲ, ಈಗ ಡ್ರೈವರ್ಗಳು ಇರಲ್ಲ ಅಂತ. ಮುಂದೆ ಕಂಡಕ್ಟರ್ ಇರಲ್ಲ ಅಂದ್ಮೇಲೆ ಇನ್ನು ಆಡಳಿತ ಸಿಬ್ಬಂದಿಗಳು ಇಟ್ಕೊಂಡು ಏನ್ ಮಾಡ್ತಾರೆ? ಒಟ್ಟಾರೆ ಟೋಟಲಿ ಮೇಡಮ್, ಈ ಕರೋನಾ ಬಂದ ನಂತರ ಸಂಸ್ಥೆ ಲಾಸು ಅಂತ ತೋರಿಸ್ತಾ ಇದ್ರೆ ಇವ್ರು ಮಾತ್ರ ಹೇಳ್ತಾ ಇದಾರೆ ಹೊರತು ಸಂಸ್ಥೆಗೆ ಆದಾಯ ಬರ್ತಾ ಇದೆ ಮೇಡಮ್. ಈಗ ಪ್ರಯಾಣಿಕರು, ನೀವು ಬೇಕಾದ್ರೆ ಅದನ್ನ ವಿಜುವಲೈಸ್ ಮಾಡಿ, ಬಸ್ ಸ್ಟ್ಯಾಂಡ್ ಗಳಲ್ಲಿ ನೀವು ಅದನ್ನ ತನಿಖೆ ಮಾಡಿಸಿ. ಪ್ರಯಾಣಿಕರು, ಸಾಕಷ್ಟು ಪ್ರಯಾಣಿಕರು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದಾರೆ. ಆದ್ರೆ ಇವರು ಆದಾಯ ಇಲ್ಲ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಸೇರಿ ಈ ಸಂಸ್ಥೆನ ಬೃಹತ್ ಕಾಲದಲ್ಲಿ ಬೆಳೆಸಿದ್ದಾರೆ. ಇದು ಮೊದಲನೇ ಹೆಜ್ಜೆ ಇಡ್ತಾ ಇರುವಂತದ್ದು BMTCಗೆ. ಇನ್ನು ಉಳಿದಂತ 3 ನಿಗಮಗಳಿಗೂ ಇವರು ಲಾಸು ಅನ್ನೋ ಪಟ್ಟ ಕಟ್ಟಿ ಸಂಸ್ಥೆನ ಮುಳುಗಿಸ್ಬೇಕು ಅನ್ನೋಂತ ಹುನ್ನಾರ ಇದೆ. ಜೊತೆಗೆ ನೀವೇ ನೋಡ್ತಾ ಇದೀರಿ, ಇವತ್ತು 40% ಸರ್ಕಾರ, ಬಿಜೆಪಿ ಸರ್ಕಾರ ಅಂತ ನಿಮ್ಮ ಮಾಧ್ಯಮದಲ್ಲಿರ್ಬೋದು, ಸಾರ್ವಜನಿಕರ ಹಣೆಪಟ್ಟಿಗೆ ಕಟ್ತಾ ಇರುವಂತ ವಿಚಾರಗಳಿರ್ಬೋದು. ಇದೆಲ್ಲ ಒಂದ್ ಕಡೆ ಇಲ್ಲೂ ಎಷ್ಟು ಕಮಿಷನ್ ತಕೊಂಡ್ ಮಾಡ್ತಾ ಇದ್ರು ಅದು ನಮಗ್ ಗೊತ್ತಿಲ್ಲ. ನಾನೇನ್ ಹೇಳ್ತಾ ಇದೀನಿ, ನೀವು ಎಲೆಕ್ಟ್ರಿಕ್ ಬಸ್ ತರಬೇಕಲ್ವಾ? ಸರ್ಕಾರದಿಂದ ನೀವು ಏನ್ ಸಬ್ಸಿಡಿ ಕೊಡ್ತಾ ಇದ್ರಿ, 51 ಲಕ್ಷ ಕೇಂದ್ರ ಸರ್ಕಾರ, 33 ಲಕ್ಷ ರಾಜ್ಯ ಸರ್ಕಾರ, ಒಟ್ಟು 88 ಲಕ್ಷ ಸಬ್ಸಿಡಿ ಕೊಡ್ತಾ ಇದಾರೆ. ಆ ಸಬ್ಸಿಡಿ ಕೊಡೋದ್ ಬಿಟ್ಟು ಆ ಸಬ್ಸಿಡಿನ ಉಳಿಸ್ಕೊಂಡು ಇನ್ನೊಂದಷ್ಟು ನೀವು ಹಣ ಹಾಕಿ ಸರ್ಕಾರದಿಂದ ಇಂತ ಬೃಹತ್ ಸಮಸ್ಯೆನ ಉಳಿಸಿ ಸಾರ್ವಜನಿಕರಿಗೆ ಸೇವೆ ಕೊಡಿ ಅನ್ನೋದು ನನ್ನ ಉದ್ದೇಶ ಮೇಡಮ್. ಅದನ್ನ ಬಿಟ್ಟು ನೀವು ಖಾಸಗಿಯವರಿಗೆ ನೀವು ಇಷ್ಟೊಂದೆಲ್ಲ ಸಬ್ಸಿಡಿ ಕೊಟ್ಟು 88 ಲಕ್ಷ ಸಬ್ಸಿಡಿ ಕೊಟ್ಟು
ಈಗ ಇವ್ರು ಹೇಳಿದ್ರು 1 ಕಿಲೋಮೀಟರ್ಗೆ ಇವತ್ತು ನಮ್ಗೆ ಅರ್ನಿಂಗ್ ಆಗ್ತಾ ಇರುವಂತದ್ದು 30 ರಿಂದ 35 ರೂಪಾಯಿ, ಹೈಯೆಸ್ಟ್ ಅಂದ್ರೆ 40 ರೂಪಾಯಿ ಮೇಡಮ್. ಆದ್ರೆ ಇವರು 1 ಕಿಲೋಮೀಟರ್ಗೆ 51 ರೂಪಾಯಿ 60 ಪೈಸೆ ಕೊಡ್ಬೇಕು ಖಾಸಗಿಯವ್ರಿಗೆ. ಜೊತೆಗೆ 175 ಕಿಲೋಮೀಟರ್ ಒಂದು ದಿನಕ್ಕೆ ಓಡಿಸ್ಲೇಬೇಕು. ನೀವು ಓಡಿಸಿಲ್ಲ ಅಂತ ಮೂಲೆಗೆ ನಿಲ್ಸಿದ್ರು ಅವ್ರಿಗೆ ಲೆಕ್ಕ ಇಲ್ವಂತೆ. ಅಂದ್ರೆ ಇಷ್ಟೊಂದು ಮಿನಿಮಮ್ ಕೊಡ್ಲೇಬೇಕು ಅಂತ. ಎಸ್ ಆನಂದ್ ಅವ್ರು ನಾನು ಮಾತಾಡ್ತೀನಿ. ಜೊತೆ ನಿಮ್ಮ ಕ್ಯಾಮ್ರಾ ಆ್ಯಂಗಲ್ ಅನ್ನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ. ಜಸ್ಟ್ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಓಕೆ ಸರ್, ಈಗ ನೋಡ್ತಾ ಇದ್ದೀವಿ, ಒಂದು ಏನಾದರೂ ಲಾಭ ಆಗೋ ಥರ ಇರಬೇಕು, ಹೋಗ್ಲಿ ಅದನ್ನು ತೋರಿಸ್ಬೇಕು ಗೌರ್ಮೆಂಟ್. ಅವ್ರು ತೋರಿಸುವಂತಹ ಲೆಕ್ಕ ಏನು ಹಾಗಾದ್ರೆ? ಸೊ ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದು ಸರ್ಕಾರದ. ಇದರಲ್ಲಿ 2 ವಾದ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದೆ. ಒಂದು, ಇದು ಮೂಲತಃ ಸಾರ್ವಜನಿಕ ಸಾರಿಗೆ. ಇದು ನೀವು ಸಾರ್ವಜನಿಕ ಸಾರಿಗೆ ಅಂತಂದ್ರೆ ಖಾಸಗಿಯವರು ಬಸ್ ಓಡಿಸೋದಕ್ಕೂ ಸರ್ಕಾರ ಬಸ್ ಓಡಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಇಲ್ಲಿರುವಂಥ ಅಂಕಿಅಂಶಗಳ ಪ್ರಕಾರನೇ ಸಾರಿಗೆ ಇಲಾಖೆ ಒಳಗಡೆಯಲ್ಲಿ ಒಟ್ಟು ಸುಮಾರು ಒಂದೇನು 30,000 26,000 ಚಿಲ್ಲರೆ ಬಸ್ಸುಗಳಿದ್ದಾವೆ. ಇದರಲ್ಲಿ 40% ಬಸ್ಸುಗಳು ಲಾಸ್ ಮೇಕಿಂಗ್ ರೂಟ್ಸಲ್ಲಿರುವಂಥದ್ದು, ನಷ್ಟದಲ್ಲಿದ್ದಾವೆ. ಇನ್ನು 40% ಬಸ್ಸುಗಳು ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾವೆ. 20% ಬಸ್ಸುಗಳು ಮಾತ್ರನೇ ಲಾಭ ಬರುವಂಥ ರೂಟ್ಗಳಲ್ಲಿ ಇರುವಂಥದ್ದು. ಯಾಕೆ ಹೀಗೆ ಅಂತಂದ್ರೆ, ಜನಕ್ಕೆ ಸೇವೆ ಸಲ್ಲಿಸಬೇಕು ಅಂತೇಳಿ 4 ಜನ ಪ್ರಯಾಣಿಕರಿದ್ರು ಸರ್ಕಾರಿ ಬಸ್ ಹೋಗುತ್ತೆ, ಹಾಗಾಗಿ ನಷ್ಟ ಆಗೇ ಆಗುತ್ತೆ. ಇದ್ರ ಹೊಣೆಗಾರಿಕೆ ಯಾರ್ದು? ನಿಗಮದ್ದಲ್ಲ, ಕಾರ್ಮಿಕರದಲ್ಲ, ಸರ್ಕಾರದ ಹೊಣೆಗಾರಿಕೆ ಅದು. ಸರ್ಕಾರ ತನ್ನ ಜನಕ್ಕೆ ಕೊಟ್ಟಿರೋ ಭರವಸೆಯ ಪ್ರಕಾರ ಬಸ್ಸುಗಳು ನಡೆಸ್ತದೆ ಎಲ್ಲೆಲ್ಲಿಗೋ. ಅದನ್ನು ತುಂಬಿಕೊಡಬೇಕಾಗಿರೋದು ಸರ್ಕಾರದ ಕೆಲಸ. ಹಾಗಾಗಿ ಖಂಡಿತ ಇದು ನಷ್ಟದಲ್ಲೇ ಇರುತ್ತೆ. ಯಾವತ್ತೂ ಸಾರಿಗೆ ನಿಗಮಗಳು ಲಾಭದಲ್ಲಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸರ್ಕಾರಕ್ಕಾಗಿ ಓಡಿಸುವಂಥ ಬಸ್ಸುಗಳದು. ಹಾಗಾಗಿ ಸರ್ಕಾರ ಬಜೆಟಲ್ಲಿ ಅನುದಾನ ಕೊಡಬೇಕು ಅಂತೇಳಿ ನಾವು ಮೊದಲಿಂದ ಕೇಳ್ತಿದ್ದೀವಿ. ಈಗ ಕೇರಳದಲ್ಲಿ 5,000 ಬಸ್ ಇದೆ ಇಡೀ ರಾಜ್ಯದಲ್ಲಿ. ಅವರು ವರ್ಷದಲ್ಲಿ 1 ವರ್ಷಕ್ಕೆ 5,000 ಕೋಟಿ ರೂಪಾಯಿ ಬಜೆಟಲ್ಲಿ ಅನುದಾನ ಕೊಡ್ತಾರೆ. ನಾವು ಕೇಳ್ತಿದ್ದೀವಿ ಇವರಿಗೆ, ಇಲ್ಲಿ ನಮ್ಮಲ್ಲಿ 26,000 ಬಸ್ಸುಗಳಿದ್ದಾವೆ, ನೀವು ಒಂದು 5,000 ಕೋಟಿ ರೂಪಾಯಿ ಅನುದಾನ ಕೊಡಿ, ವರ್ಷಕ್ಕೆ ಬಜೆಟಲ್ಲಿ ಅನುದಾನ ಕೊಡ್ರಿ. ಯಾವ ಬಸ್ಸು ಸಾರಿಗೆ ನಿಗಮಗಳು ನಷ್ಟ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ, ಹಂಗೆ ನಡೆಯುತ್ತೆ. ಮತ್ತು ಅತ್ಯುತ್ತಮವಾದ ಸಾರಿಗೆ ಕೊಡ್ತಿರೋ ನಿಗಮಗಳು ನಮ್ಮದು. ಇದು ಒಂದು. ಎರಡನೇದು, ನಾನು ಹೇಳೋದು, ನೀವು ಈ ನಿಗಮಗಳನ್ನ ನಿಜಕ್ಕೂ ಲಾಭದಾಯಕವಾಗಿ ಮಾಡಬೇಕು ಅಂತಿದ್ರೆ ಇಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಮನಸ್ಸಿಗೆ ಬಂದಂಗೆ ಬಸ್ಸುಗಳನ್ನ ತಗೊಳ್ತಾರೆ ಇವರು. ಈಗ ನೀವು ಡ್ರೈವರ್ಗಳನ್ನ ಕೇಳ್ರಿ, BMTCಯಲ್ಲೋ KSRTCಯಲ್ಲೋ, ಎಲ್ಲರೂ ಹೇಳೋದು ಒಂದು ಬ್ರ್ಯಾಂಡಿನ ಬಸ್ಸುಗಳು ಅತ್ಯುತ್ತಮವಾಗಿರ್ತವೆ ಅಂತ ಹೇಳ್ತಾರೆ ಅವರು. ಆದರೆ ಇವರೇನು ಮಾಡ್ತಾರೆ, ಯಾರೋ ಒಬ್ಬರು ಸಚಿವರು ಬಂದರು, ಅವ್ರಿಗೆ ಬೇಕಾದ ಮುಲಾಜಿಗೆ ಇನ್ಯಾವುದೋ ಒಂದು ಕಂಪನಿಯ ಬಸ್ಸುಗಳನ್ನ 500 ತಗೊಳ್ತಾರೆ, ಇನ್ನೊಬ್ರು ಬಂದು 1000 ಬಸ್ ಇನ್ನೊಂದು ಬ್ರ್ಯಾಂಡ್ ತಗೊಳ್ತಾರೆ. ಅದು 3 ದಿವಸಕ್ಕೆ ಮುಗಿದು ಬೀಳ್ತದೆ, ಅದು ನಷ್ಟ ಆಗ್ತದೆ. ಈ ರೀತಿಯ ನಷ್ಟಗಳು ಸಾಕಷ್ಟು ಇದ್ದಾವೆ, ಅದ್ರ ಬಗ್ಗೆ ಅವ್ರು ಗಮನ ಕೊಡ್ತಿಲ್ಲ. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಲಾಭಗಳಿದ್ದಾವೆ ಅದರೊಳಗಡೆಯಲ್ಲಿ. ಆ ಥರದನ್ನು ಯಾವುದನ್ನು ಅಡ್ರೆಸ್ ಮಾಡ್ತಿಲ್ಲ ಇವರು. ಬದಲಿಗೆ ನೀವೇ ಲಾಭ ತಂದುಕೊಂಡು ನಡೆಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾರಿಗೆ ನಿಗಮಗಳು ಸ್ವಯಂ ಆಗಿ ಲಾಭ ತಂದುಕೊಂಡು ನಡೆಸಕ್ಕೆ ಸಾಧ್ಯವೇ ಇಲ್ಲ, ಇದು ಜಗತ್ತಿಗೆ ಗೊತ್ತಿರುವಂತ ಸತ್ಯ. ನೋಡಿ, ಈಗ ಒಂದು ರೂಟಲ್ಲಿ ಹೋಗುವಂತಹ ಬಸ್ಗಳು ಸಿಕ್ಕಾಪಟ್ಟೆ ಜನ ಇರ್ತಾರೆ, ಇನ್ನೊಂದು ಯಾವುದೋ ರೂಟಲ್ಲಿ ಹೋಗುವಂತಹ ಬಸ್ ತುಂಬಾ ಕಡಿಮೆ ಜನ ಇರ್ತಾರೆ. ಆ ಥರದ ಮ್ಯಾನೇಜ್ಮೆಂಟ್ ನ ಪ್ರಾಬ್ಲಮ್ಸ್ ಇದಾವೆ. ಹಂಗಂತ ನಾವು ಆ ರೂಟಿಗೆ ಬಸ್ಸೇ ಬಿಡಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅದರಲ್ಲಿ ನೀವು ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ, ಉತ್ತಮಪಡಿಸೋದಕ್ಕೆ ದಾರಿಗಳಿದಾವೆ, ಅದನ್ನ ಕಾಲಕ್ಕೆ ಮಾಡ್ತಿರ್ಬೇಕು. ಆದರೆ ಒಂದು ಸ್ಟ್ರಕ್ಚರಲ್ ಪ್ರಶ್ನೆ ಬಂದಾಗ, ಒಂದು ವ್ಯವಸ್ಥೆಯ ಪ್ರಶ್ನೆ ಬಂದಾಗ, ಈ ಸರ್ಕಾರ ಇಷ್ಟೊಂದು ಈಗ 150 ಥರದ ಬಸ್ ಪಾಸ್ಗಳಿದ್ದಾವೆ. ನಿಮ್ಗೆ ಹೇಳೋದಾದ್ರೆ ಅದು ಸರ್ಕಾರದ ಸ್ಕೀಮ್ಗಳು, ಅವೆಲ್ಲವೂ ಕೂಡ ಸಾರಿಗೆ ನಿಗಮಗಳು ತೀರ್ಮಾನ ಮಾಡಿರೋ ಬಸ್ ಪಾಸ್ಗಳಲ್ಲ ಅವೆಲ್ಲ. ಅದರೊಳಗಡೆಯಲ್ಲಿ ನಿಮಗೆ ಹೇಳೋದಾದ್ರೆ ಸರಿಸುಮಾರು 3,000 ಚಿಲ್ಲರೆ ಕೋಟಿ ರೂಪಾಯಿಗಳು ಸರ್ಕಾರ ಬಾಕಿ ಕೊಡಬೇಕಾಗಿದೆ ನಿಗಮಗಳಿಗೆ. ಅವರು ಕಾಸು ಕೊಡೋದಿಲ್ಲ ವಾಪಸ್ಸು, ಅದನ್ನು ಬಾಕಿ ಉಳಿಸ್ಕೊಳ್ತಾರೆ, ಟೈಮ್ ಟು ಟೈಮ್ ದುಡ್ಡು ಕೊಡೋದಿಲ್ಲ. ಈ ಥರದ ಸಮಸ್ಯೆಗಳಿದ್ದಾವೆ. ಅಂದರೆ ನಾವು ಮಾಡೋದೆಲ್ಲ ನಾವು ಮಾಡ್ತಿರ್ತೀವಿ, ನೀವು ಸ್ವಯಂ ಆಗಿ ಲಾಭದಾಯಕವಾಗಿ ನಡೆಸಿರಿ ಅಂತ ನಿಗಮಗಳಿಗೆ ಹೇಳಿದ್ರೆ ಯಾರೂ ನಡೆಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ ಹೊಣೆಗಾರಿಕೆಯನ್ನು ಕಾರ್ಮಿಕರ ಮೇಲೆ ಹಾಕೋದು, ಚಾಲಕರ ಮೇಲೆ, ಮೆಕ್ಯಾನಿಕ್ ಮೇಲೆ, ಇತರೆ ಸಿಬ್ಬಂದಿಗಳ ಮೇಲೆ, ಕಂಡಕ್ಟರ್ ಮೇಲೆ ಹಾಕೋದು, ವಿಪರೀತ ಒತ್ತಡಗಳನ್ನ ಹಾಕುವಂಥದ್ದು. ಹೀಗಾಗಿ ಕೆಲವ್ರಿಗೆ 8 ಗಂಟೆ ಕೆಲಸ ಅನ್ನೋದೇ ಗೊತ್ತಿಲ್ಲ ಇದರೊಳಗಡೆಯಲ್ಲಿ. ಇಲ್ಲೆಲ್ಲ 10 ಗಂಟೆ, 12 ಗಂಟೆ, 16 ಗಂಟೆ, 30 ಗಂಟೆ ಕೆಲಸನೇ ಗೊತ್ತಿರೋದಿಲ್ಲ ಕಾರ್ಮಿಕರಿಗೆ. ಆ ರೀತಿ ದುಡಿಸ್ತಾರೆ. ಯಾಕಂದ್ರೆ ನೀವು ಕಡಿಮೆ ಸಿಬ್ಬಂದಿನ ಇಟ್ಕೊಂಡು ವಿಪರೀತವಾಗಿ ಒತ್ತಡ ಕೊಟ್ಟು ಕೆಲಸ ಮಾಡುವಾಗ ಸಮಸ್ಯೆಗಳು ಬರ್ತವೆ. ಆ ಥರದನ್ನ ಅಡ್ರೆಸ್ ಮಾಡ್ತಾ ಇಲ್ಲ. ಹೀಗಾಗಿ ಚಾಲಕರು ನೋಡ್ರಿ, ಈಗ ಕಳೆದ ಮೇ 31ಕ್ಕೆ ಸುಮಾರು ಜನ ಸಿಬ್ಬಂದಿ ನಿವೃತ್ತರಾಗಿದ್ದಾರೆ. ಚಾಲಕರು 100 ಜನ ಚಾಲಕರು ನಿವೃತ್ತಿಯಾಗಿದ್ದಾರೆ. ರೀಪ್ಲೇಸ್ಮೆಂಟ್ ಮಾಡಬೇಕು, ಅದನ್ನು ಹೊಸ ನೇಮಕಾತಿ ಮಾಡಬೇಕು. ಹೊಸ ನೇಮಕಾತಿ ಮಾಡ್ತಾ ಇಲ್ಲ ಇವರು. ಹೊಸ ನೇಮಕಾತಿ ಮಾಡೋದ್ರ ಬದಲು ಅದನ್ನು ಹಾಗೆ ಖಾಲಿ ಬಿಟ್ಟುಬಿಟ್ಟು ಈ ರೀತಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಂಪ್ನಿ ಎಲೆಕ್ಟ್ರಿಕ್ ಬಸ್ಸುಗಳಂತೇಳಿ ಹೊರಗಡೆಯಿಂದ ತರುವಂಥದ್ದು, ಸಂಪೂರ್ಣವಾಗಿ ಇಲ್ಲಿರೋ ಸಿಬ್ಬಂದಿಗಳನ್ನು ಪುನರ್ ನೇಮಕ ಮಾಡಲ್ಲ ಮತ್ತು ಹೊಸದಾಗಿ ಕಾಂಟ್ರಾಕ್ಟ್ ತರುವಂಥದ್ದು, ಕ್ರಮೇಣ ಇದನ್ನು ಪೂರ್ತಿಯಾಗಿ
ಎಲೆಕ್ಟ್ರಿಕ್ ಬಸ್ ಅನ್ನೋಂಥ ಹೆಸರಿನಲ್ಲಿ ಪೂರ್ತಿ ಖಾಸಗೀಕರಣ ಮಾಡಿಬಿಡೋದು. ನೀವು ಕೇಳೋ ಹಾಗೆ ಇಲ್ಲ, ಸಿಬ್ಬಂದಿನೇ ಇರೋಲ್ಲ, ನಿವೃತ್ತಿಯಾಗಿ ಹೋಗ್ತಾ ಇರ್ತಾರೆ, ರಿಪ್ಲೇಸ್ಮೆಂಟ್ ಇಲ್ಲ. ಈಗ ನಿಗಮ ಉಳಿಯಲ್ಲ, ಇದು ಇವ್ರಿಗೆ ಬೇಕಾಗಿಲ್ಲ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಒಂದು ಬಸ್ಸಿಗೆ ಕೇಂದ್ರ ಸರ್ಕಾರ 50 ಲಕ್ಷ, ಫೇಮ್ 1ನಲ್ಲಿ 80 ಲಕ್ಷ ಕೊಡ್ತಿದ್ರು, ಈಗ ಫೇಮ್ 2ಅಲ್ಲಿ 50 ಲಕ್ಷ ಕೊಡ್ತಾರೆ ಸಬ್ಸಿಡಿಯನ್ನು. ನಾವು ಕೇಳ್ತಿದ್ದೀವಿ ಅದೇ 50 ಲಕ್ಷನ ಕೇಂದ್ರ ಸರ್ಕಾರ ಇವ್ರಿಗೆ ಕೊಡಿ, ನಿಗಮಕ್ಕೆ ಕೊಡಿ. ಈ ನಿಗಮ ಆಡಳಿತ ವರ್ಗ ಮೊನ್ನೆ ಏನು ತೀರ್ಮಾನ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಬಸ್ಗಳನ್ನ ತಗೋಬೋದು ಅಂತೇಳಿ, ಇದೇ ಆಡಳಿತ ಮಂಡಳಿ ಮೊದಲು ನಮಗೆ ಬಸ್ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತೇಳಿ ರಾಜ್ಯ ಸರ್ಕಾರವನ್ನು ಕೇಳಿದ್ರು. ಹೀಗೆ ಅದೇ ಆಡಳಿತ ಮಂಡಳಿ ಈಗ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರು ಅಥವಾ ಸಾರಿಗೆ ಇಲಾಖೆ ಒತ್ತಡಕ್ಕೆ ಮಣಿದು ಕಾಂಟ್ರಾಕ್ಟ್ ಬಸ್ ತಗೋಬೋದು ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಬಂದಿದೆ. ಅಂದರೆ ಆಡಳಿತ ಮಂಡಳಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಇದು? ಮೊದಲು ಈ ವಾದ ಮಾಡಿದ್ರು ಅವರು, ಈಗ ವಾದ ಚೇಂಜ್ ಮಾಡ್ಕೊಂಡಿದ್ದಾರೆ. ಈ ನಿಲುವು ಬದಲಾಗಿದ್ದು ಯಾಕೆ ಅಂದರೆ ಸಾರಿಗೆ ಸಚಿವರು ಒತ್ತಡ ಹಾಕಿದಾರಾ ಅಥವಾ ಸಾರಿಗೆ ಇಲಾಖೆ ಇಲ್ಲ ಇದನ್ನ ಒಪ್ಕೋಬೇಕು ಅಂತ ಹೇಳಿದಾರಾ? ಇದರಿಂದ ಇರತಕ್ಕಂಥ ಇದು ಏನು ಅನ್ನೋದು ಗುಮಾನಿ ಬರ್ತದೆ ಇದರೊಳಗಡೆಯಲ್ಲಿ. ಸಾರಿಗೆ ಸಚಿವರು ಮಾತೆತ್ತಿದ್ರೆ ನಾನು ಎಲ್ಲ ಕಾರ್ಮಿಕರ ಪರವಾಗಿದ್ದೀನಿ, ನಿಗಮದ ಪರವಾಗಿದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಅವ್ರ ನಡವಳಿಕೆ ರೀತಿ ಇಲ್ಲ. ಆಗಿರ್ಬೋದು, ಅನೇಕ ಬಾರಿ ನಾವು ಕೂಡ ಒಂದಷ್ಟು ನಿರ್ಧಾರಗಳನ್ನು ನೋಡಿದ್ದೀವಿ. ಎಷ್ಟೋ ಕಾರ್ಮಿಕರನ್ನ ವಾಪಸ್ ತಗೊಂಡಿಲ್ಲ ಕೆಲಸಕ್ಕೆ, ಅವ್ರಿನ್ನೂ ಕೂಡ ಅಲ್ಲ ತಗೊಂಡೇ ಇಲ್ಲ. ಎಷ್ಟೋ ಜನ ಆತ್ಮಹತ್ಯೆ. ಈಗ ನೋಡಿ, ಈ ಪ್ರಶ್ನೆ ಇರೋದು BMTCಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಡಿಸ್ಮಿಸ್ ಮಾಡಿದ್ರು. ಇಲ್ಲಿ ಏನಾಗ್ತಿದ್ರೆ ಲೋಕ್ ಅದಾಲತ್ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಲೋಕ್ ಅದಾಲತ್ ಬೇಡ, ಅದರಿಂದ ಪ್ರಯೋಜನ ಆಗಲ್ಲ, ನೀವು ರಾಜಕೀಯ ತೀರ್ಮಾನ ಮಾಡ್ರಿ ಅಂತ ಹೇಳಿದ್ವಿ. ನಾವು ಹೋರಾಟ ಮಾಡಿ ಮನವಿ ಕೊಟ್ಟು ಮಾತಾಡುವಾಗ ಸಾರಿಗೆ ಸಚಿವರು ಖುದ್ದಾಗಿ ನಮ್ಮ ಜೊತೆನೂ ಮಾತಾಡಿದ್ರು ಮತ್ತು ಕಾರ್ಮಿಕ ಸಂಘಟನೆಗಳ ಸಭೆ ಕರೆದು ಹೇಳಿದ್ರು, ನಾವಿದನ್ನು ಸರ್ಕಾರ ಒಂದು ರಾಜಕೀಯ ತೀರ್ಮಾನವಾಗಿ ತಗೊಳ್ತೀವಿ, ಎಲ್ಲರನ್ನೂ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ಆ ಮಾತಿಗೆ ಅವರು ಇದುವರೆಗೂ ನಿಂತಿಲ್ಲ. ನಿಜ. ಎಸ್ ಆನಂದ್ ಅವರೇ, ಕಾರ್ಮಿಕರಿಗೆ ಅಂದ್ರೆ ಸಿಬ್ಬಂದಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು? ಈಗಿರೋ ಸಮಸ್ಯೆಗಳೇ ಹಾಸ್ಕೊಂಡು ಒತ್ಕೊಳ್ಳೋ ಅಷ್ಟಿದೆ. ಈಗ ಮುಂದಿನ ದಿನಗಳಲ್ಲಿ ಈ ಖಾಸಗೀಕರಣ ಮಾಡಿಬಿಟ್ರೆ ನೌಕರರ ದೃಷ್ಟಿಯಿಂದ ನೋಡೋದಾದ್ರೆ ಸೊ ಏನೆಲ್ಲ ಎಫೆಕ್ಟ್ ಆಗತ್ತೆ ಅಂತ? ನಿಮ್ದು ಗೊತ್ತಿದೆ. ಹೇಳಿ. ಜೊತೆಗೆ ಈ ಸರ್ಕಾರ, ಬಿಜೆಪಿ ಸರ್ಕಾರ, ಸಾರಿಗೆ ಸಚಿವ ಮಾಜಿ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಅವರಿದ್ದಾಗ ಮುಷ್ಕರ ನಡೆದಂತ ಸಮಯದಲ್ಲಿ ಎಲ್ಲಾ ಸಂಘಟನೆಗಳು ಈಗ ಮಾಡಿರುವಂತದ್ದು ಅನ್ಯಾಯ, ನಾವು ನ್ಯಾಯ ಕೇಳಿದ್ವಿ, ನಾವು ದುಡಿಯೋ ತಕ್ಕಂತೆ ಹಣ ಕೊಡಿ ಅಂತ ಕೇಳಿದ್ವಿ, ಅದಕ್ಕೆ ಮುಷ್ಕರ ಆಯ್ತು. ಮುಷ್ಕರ ಸಂದರ್ಭದಲ್ಲಿ ನೀವು ಅವೈಜ್ಞಾನಿಕವಾಗಿ ಈ ರೀತಿ ವಜಾ ಮಾಡಿದ್ದಾರೆ, ಮತ್ತೆ ಪೊಲೀಸ್ ಕೇಸ್ಗಳು ಹಾಕಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ, ಇದನ್ನ ಸರಿಪಡಿಸಿ ಅಂತ ಹೇಳಿ ಹಲವಾರು ಬಾರಿ ಮೀಟಿಂಗ್ ಮಾಡಿದ್ದಾರೆ. ಆಗ ಸಚಿವರು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡಿದ್ರು. ಅವ್ರು ಹೋದ ನಂತರ ಶ್ರೀರಾಮುಲು ಅವರು ಬಂದ್ರು. ಇವ್ರಿಗೂ ಕೂಡ ಹಲವಾರು ಬಾರಿ ಮನವಿ ಕೊಟ್ಟಾಗ ಇವ್ರ ಮಾತು ಅವತ್ತಿನಿಂದ ಇವತ್ತುವರೆಗೂ ಏನ್ ಹೇಳಿದ್ದಾರೆ ಅಂದ್ರೆ, ನನ್ನ ಕುಟುಂಬ ಇದ್ದಂಗೆ, ನನ್ನ ಕುಟುಂಬಕ್ಕೆ ನಾನು ಮೋಸ ಮಾಡಲ್ಲ, ನೀವು ಯಾರು ಹೋರಾಟ ಮಾಡಬೇಡಿ ಅಂತ ಹೇಳ್ತಾ ಇದಾರೆ. ಮಾಧ್ಯಮದಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತಾ ಇದಾರೆ ಹೊರತು ಯಾವುದೇ ಕಾರ್ಯಗತ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಉದಾಹರಣೆಗೆ ಇವತ್ತು 100 ಜನ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊಂಡವ್ರೆ. ಇವತ್ತು ಸುಮಾರು ಒಂದು 28 ಜನ ವಜಾದಂತ ನೌಕರು ಜೀವನ ನಡೆಸಕ್ಕಾಗದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊಂಡವ್ರು ಮೇಡಮ್. ಇನ್ನು ಎಷ್ಟು ಜನ ಪ್ರಾಣ ಹೋಗ್ಬೇಕು ಅಂತ ಇದಾರೆ ಅನ್ನೋದೇ ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಇವರು ಬರೀ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹೇಳಿಕೆ ಆಗ್ತಾ ಇದೆ ಹೊರತು ಯಾವುದೇ ರೀತಿ ಜಾರಿ ಆಗ್ತಾ ಇಲ್ಲ. ಯಾಕೆ ನೋಡಿ, ಇವತ್ತು ಮುಂದೆ 2023ಕ್ಕೆ ಚುನಾವಣೆ ಇದೆ ಮೇಡಮ್. ಈಗ ಇನ್ನೊಂದು 2-3 ತಿಂಗಳು, 4 ತಿಂಗಳು, 5 ತಿಂಗಳು ಮುಗಿದ್ರೆ ನೀತಿ ಸಂಹಿತೆ ಜಾರಿ ಆಗುತ್ತೆ. ಕರೆಕ್ಟ್. ಅಷ್ಟರೊಳಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಬೋಣ ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ಹೆಂಗೆ? ಅಂದ್ರೆ ನೋಡಿ ಮೇಡಮ್, ನಾವು ಕೂಡ ಹೇಳ್ತಾ ಇದೀವಿ. ಈಗ ಆನಂದ್ ಅವರೇ, ವಜಾ ಆದಂತಹ ನೌಕರರಿಗೆ ಬರುವಂತಹ ಸಂದೇಶಗಳೇನು? ಅವ್ರು ಕೇಳಿದಾಗ ಏನ್ ಹೇಳ್ತಾರೆ? ತಗೊಳ್ತೀವಿ ಅಂತಾರ, ತಗೊಳ್ಳಲ್ಲ ಅಂತಾರ? ಎಲ್ರನ್ನೂ ಕೂಡ ವಾಪಸ್ ತಗೊಂಡಿದೀವಿ, ಕೆಲ್ಸಕ್ಕೆ ತಗೊಳ್ತೀವಿ ಅಂತ ಹೇಳಿ ಇದೇ ಶ್ರೀರಾಮುಲು ಅವರೇ ಪ್ರೆಸ್ ಮೀಟ್ ಅನ್ನ ಕರೆದು ಹೇಳಿದ್ರು, ಒಂದು ಆಶ್ವಾಸನೆ ಕೊಟ್ಟಿದ್ರು. ತದನಂತರದಲ್ಲಿ ಅನೇಕರನ್ನ ಇನ್ನೂ ತಗೊಂಡಿಲ್ಲ. ಎಷ್ಟೋ ಜನ ಇನ್ನೂ ಕೂಡ ಪಾಪ ಕುಟುಂಬದವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಲೆಟರ್ಗಳನ್ನು ಬರೀತಾ ಇದ್ದಾರೆ. ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಯಾಕೆ? ಏನ್ ಕಾರಣಗಳನ್ನು ಕೊಡ್ತಾರೆ? ಅದ್ರ ಬಗ್ಗೆ ಹೇಳಿ ಆನಂದ್. ಮೇಡಮ್, ಅವರು ನಾವು ಮನವಿ ಕೊಟ್ಟಾಗ ಹೇಳುವಂತದ್ದು ಇಷ್ಟ ಮೇಡಮ್, ನೀವ್ ಯಾರು ಏನು ಹೋರಾಟ ಮಾಡಬೇಡಿ, ಖಂಡಿತ ನಿಮ್ದು ಬಗೆಹರಿಸ್ಕೊಡ್ತೀವಿ ಅಂತ ಸುದ್ದಿಗೋಷ್ಠಿ ಮಾಡಿ ಇವತ್ತು ಮುಖ್ಯಮಂತ್ರಿ ಜೊತೆ ಮಾತಾಡಿದೀನಿ, ಇದೊಂದು ಸಲ ಬಗೆಹರಿಸ್ಕೊಡ್ತೀನಿ ಅಂತ ವಿಕಾಸ್ ಸೌಧದಲ್ಲಿ ಸುದ್ದಿಗೋಷ್ಠಿ ಕರೆದಿ ಮಾತಾಡಿದ್ದಾರೆ ಮೇಡಮ್. ಬರೀ ಹೇಳ್ತಾ ಇದಾರೆ, ಕಾರ್ಯಗತ ಆಗ್ತಾ ಇಲ್ಲ. ಇವ್ರು ಲೋಕ ಅದಾಲತ್ ತಗೊಳ್ತೀವಿ ಅಂತ ಹೇಳಿದ್ರಲ್ಲ ಮೇಡಮ್,
ಅದರಲ್ಲಿ ಒಂದಷ್ಟು ಕಂಡೀಷನ್ ಹಾಕಿದ್ದಾರೆ. ಆ ಕಂಡೀಷನ್ ಪ್ರಕಾರ ಹೋದ್ರೆ ಅದು ಕಾರ್ಮಿಕರಿಗೆ ಮರಣ ಶಾಸನ. ನಾವೇ ಹೇಳ್ತಾ ಇದೀವಿ, ನಾವು ತಪ್ಪು ಮಾಡಿಲ್ಲ, ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆ ಕೇಳ್ತಾ ಇದ್ವಿ. ನೀವು ಕರೆಕ್ಟ್ ಆಗಿ ನಾವು 3 ತಿಂಗಳು ಗಡುವು ಕೊಟ್ಟಿದ್ವಿ. ಆ ಗಡುವಿನಲ್ಲಿ ನಮ್ಗೆ ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ನಾವು ಮುಸ್ಕರಕ್ಕೆ ಹೋಗ್ತಾ ಇರ್ಲಿಲ್ಲ. ನೀವು ಆ ಸಮಸ್ಯೆ ಬಗೆಹರಿಸಿದೆ, ನೀವು ಏಕಾಏಕಿ ನಮ್ಮನ್ನ ವಜಾಗೊಳಿಸಿರುವಂತದ್ದು 2,500 ನೌಕರನ್ನ ವಜಾಗೊಳಿಸಿರೋದು ಸರಿಯಲ್ಲ ಅಂತೇಳಿ ನಾವು ಎಲ್ಲಾ ಸಂಘಟನೆಗಳು ಮನವರಿಕೆ ಮಾಡ್ಕೊಟ್ಟಿದ್ದಾರೆ ಮೇಡಮ್. ಅವ್ರು ಹೇಳಿದಾಗ ಕರ್ಕೊಂಡು ಮಾತಾಡೋದಿಷ್ಟೇ, ನಾವು ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಈಗ ಕೆಲವಷ್ಟು ಜನನ್ನ ಒಬ್ಬ ಜೀವನ ನಡ್ಸಕ್ಕಾಗದೆ ಅವರು ಒತ್ತಾಯ ಮಾಡಿ ಡ್ಯೂಟಿ ಕೊಟ್ಟಿದ್ದಾರೆ ಮೇಡಮ್. ಹೇಗೆ ಅಂದ್ರೆ 2 ಇಂಕ್ರಿಮೆಂಟ್ ಕಡಿತ ಮಾಡಿದ್ದಾರೆ, ಮತ್ತೆ ಯಾವುದೇ ಮುಸ್ಕರಕ್ಕೆ ಭಾಗಿಯಾಗುವಂಗಿಲ್ಲ. ಮುಸ್ಕರಕ್ಕೆ ಭಾಗಿಯಾದ್ರೆ ಮುಂದೆ ಏನ್ ಬೇಕಾದ್ರೆ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದು, ಮತ್ತೆ ಅವ್ರ ಸರ್ವಿಸ್ ಪೂರ್ತಿ ಪ್ರಮೋಷನ್ ಇಲ್ಲ. ಈ ರೀತಿ ಹಲವಾರು ಕಂಡೀಷನ್ ಹಾಕಿದ್ದಾರೆ. ನಾವೇನ್ ಹೇಳ್ತಾ ಇದೀವಿ, ನಾವು ತಪ್ಪು ಮಾಡಿಲ್ಲ. ನೋಡಿ, ಈಗ ಒಂದು ಉದಾಹರಣೆ ಮೇಡಮ್, ಇವತ್ತು ಎಲ್ಲಾ ಶಾಸಕರಿಂದ ಜನಪ್ರತಿನಿಧಿಗಳು 50% ವೇತನ ಜಾಸ್ತಿ ಮಾಡ್ಕೊಂಡ್ರು. ಯಾವ ಹೋರಾಟ ಅಲ್ಲ, ಅವ್ರು ಮಾಡ್ಕೊಳ್ತಾರ ಬಿಡಿ. ಯಾಕಂತಂದ್ರೆ ಅವ್ರ ಕೈಯಲ್ಲೇ ಶಾಸನ ಏನ್ ಬೇಕಾದ್ರೂ ತಿದ್ದುಪಡಿ ಮಾಡ್ಕೊಳ್ಬಹುದು. ಅದಕ್ಕೆ ವಿರೋಧ ಪಕ್ಷದವರು ಚಕಾರ ಎತ್ತೋದಿಲ್ಲ, ಆಡಳಿತದಲ್ಲಿರೋರು ಕೂಡ ಜೈ ಜೈ ಅಂತಾರೆ. ಎಲೆಕ್ಟ್ರಿಕ್ ಬಸ್ಗಳು ಅನ್ನೋದನ್ನ ಹೆಸರು ಹೇಳ್ಕೊಂಡು ಅಲ್ಲಿನ ಸಿಬ್ಬಂದಿಯನ್ನ ಖಾಸಗೀಕರಣ ಮಾಡೋದು ಅಥವಾ ಖಾಸಗಿಯಾಗಿ ಸಿಬ್ಬಂದಿಯನ್ನ ನೇಮಕ ಮಾಡೋದು, ತದನಂತರ ನಿಧಾನವಾಗಿ ಬೇರೆ ಬೇರೆ ಸಿಬ್ಬಂದಿಯನ್ನು ಕೂಡ ಖಾಸಗಿ ಸಂಸ್ಥೆಗಳಿಂದ ಆಯ್ಕೆ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಯಾವ ಹಂತಕ್ಕೆ? ಹಾಗಾದ್ರೆ ಸರ್ಕಾರಿ ಸ್ವಾಯತ್ತ ಸಂಸ್ಥೆ ಅಂತ ಹೇಳೋ ಹಾಗೆ ಇಲ್ವ ನಾವು ಮುಂದಿನ ದಿನಗಳಲ್ಲಿ? ಇದು ಖಾಸಗಿ ಆಗ್ಬಿಟ್ರೆ ಇದನ್ನ ಇನ್ ಖಾಸಗಿ ಅನ್ಬೇಕಾ, ಸರ್ಕಾರಿ ಸಂಸ್ಥೆ ಅನ್ಬೇಕಾ, ಯಾವ ಸಂಸ್ಥೆ ಅಂತ ಹೇಳಬೇಕು ಸರ್? ಈಗ ಪ್ರಕಾಶ್ ಅವರು ಖಾಸಗಿ ಸಂಸ್ಥೆ ಅಂತ ಹೇಳಬೇಕು ಅಂತಂದ್ರೆ ಇವರಿಗೆ ಕಂಪ್ಲೀಟ್ ಆಗಿ ನಾವು ದಿವಾಳಿ ಆಗ್ಬಿಟ್ಟಿದೀವಿ, ಸರ್ಕಾರದವರು ನಮ್ಮ ಹತ್ರ ಏನೂ ದುಡ್ಡಿಲ್ಲ, ನಾವೆಲ್ಲ ಖಾಸಗೀಕರಣ ಮಾಡಿ ಎಲ್ಲ ಮಾಡ್ಕೊಂಡು ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಘೋಷಣೆ ಮಾಡಿದ್ರೆ ಅತಗೆ ಏನೋ ನೆಕ್ಸ್ಟ್ ಆಗುತ್ತೆ ಅಂತ ನೋಡಬಹುದು. ಇದನ್ನ ಹೆಂಗೆ ಅಂತಂದ್ರೆ ಈಗ ಬೆಣ್ಣೆಲ್ ಕೂದಲು ತೆಗೆಯೋ ತರ ಒಂದ್ ರೀತಿಯಾಗಿ ಬೇರೆಯವರಿಗೆ ಖಾಸಗೀಕರಣ ಮಾಡ್ತಿರೋದು ಕೂಡ ಗೊತ್ತಾಗಬಾರ್ದು, ಅದ್ರ ಜೊತೆಗೆ ಇನ್ನೇನೋ ನಾವು ಉದ್ಧಾರ ಮಾಡ್ತೀವಿ ಸಾರಿಗೆ ಸಂಸ್ಥೆನ ಅಂತ ಹೇಳ್ದಂಗೂ ಆಗಿರ್ಬೇಕು. ಆ ರೀತಿಯಾಗಿದೆ. ಬಟ್ ಆಳವನ್ನ ಹೊಕ್ಕು ನೋಡಿದಂತಹ ಸಂದರ್ಭದಲ್ಲಿ ಎಷ್ಟು ನಷ್ಟ BMTCಗೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಇಲ್ಲ 50 ಲಕ್ಷ, ಅಲ್ಲಿ 30 ಲಕ್ಷ ಸಬ್ಸಿಡಿ ಕೊಟ್ಟು, ಅದ್ರ ಜೊತೆಗೆ ಅಲ್ಲಿಯವ್ರನ್ನ ಸಿಬ್ಬಂದಿಗಳನ್ನ ಕರ್ಕೊಂಡು ಕಿಲೋಮೀಟರ್ಗೆ ಇಷ್ಟು ಅಂತ ಕೊಟ್ಟು ಹೊರೆ ಇನ್ನೂ ಹೆಚ್ಚಿನದಾಗಿ ಮಾಡ್ಕೊಳ್ತಾ ಇದ್ದಾರೆ ಹೊರತು ಇಲ್ಲಿ ಏನೂ ಲಾಭ ಇಲ್ಲ. ಯಾರು ಬಸ್ ಕೊಡ್ತಾರಲ್ಲ ಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ಚೆನ್ನಾಗಿ ಅವ್ರ ಜೇಬ್ ಮಾತ್ರ ಚೆನ್ನಾಗಿ ದುಡ್ಡು ತುಂಬ್ಕೊಂಡು ಹೋಗ್ತಾರೆ. ಹೌದು, ಅಲ್ಲ ಕರೆಕ್ಟ್ ನೀವು ಹೇಳ್ತಿರೋದು. ಅದನ್ನೇ ನಾವು ಕೂಡ ಹೇಳ್ತಿರುವಂಥದ್ದು. ಈ ನಿಗಮಕ್ಕೆ ಮತ್ತು ಸರ್ಕಾರಕ್ಕೂ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀವಿ. ಏನಂತಂದರೆ ಈ ಯೋಜನೆಯಿಂದ ಯಾವ ರೀತಿಯಲ್ಲೂ ಸಾರಿಗೆ ನಿಗಮಗಳಿಗೆ ಅನುಕೂಲ ಇಲ್ಲ. ಈ ಖಾಸಗಿ ಕಾಂಟ್ರಾಕ್ಟರ್ಗಳಿಂದ ಅಥವಾ ಕನ್ಸೋರ್ಟಿಯಮ್ಸಿಂದ ನೀವು ಎಲೆಕ್ಟ್ರಿಕ್ ಬಸ್ಗಳನ್ನು ಗುತ್ತಿಗೆಯಲ್ಲಿ ತಗೊಳ್ಳೋದು ಖಂಡಿತ ಲಾಭದಾಯಕವಾದಂಥ ಯೋಜನೆ ಅಲ್ಲ. ನೀವು ನಿಜಕ್ಕೂ ನಿಗಮಗಳನ್ನು ಲಾಭದಾಯಕವಾಗಿ ನಡೆಸಬೇಕು ಅನ್ನುವಂಥ ಆಸಕ್ತಿ ನಿಮಗೆ ಇದ್ದಿದ್ರೆ ನೀವು ಈ ಯೋಜನೆಗೆ ಕೈ ಹಾಕ್ತಿರ್ಲಿಲ್ಲ. ಹಾಗಾಗಿ ನಿಮ್ಮ ಉದ್ದೇಶನೇ ಇದನ್ನ ಖಾಸಗಿಯವರಿಗೆ ಹಸ್ತಾಂತರ ಮಾಡೋಕೆ, ಮತ್ತೆ ಬಹಳ ಮುಖ್ಯವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಇದನ್ನ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು. ಸಣ್ಣ ಪುಟ್ಟ ಖಾಸಗಿಯವರು ಇದರಲ್ಲಿ ಪ್ರವೇಶ ಮಾಡೋಕ್ಕೆ ಆಗಲ್ಲ. ಹೀಗಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ, ಹೀಗಾಗಿ ನಾನು ಆಗಲೇ ಹೇಳಿದ್ನಲ್ಲ, 921 ಬಸ್ಗಳಿಗೆ ಇವರು ಈಗ ತಗೋಬಹುದು ಅಂತೇಳಿ ಮಂಡಳಿ ತೀರ್ಮಾನ ಮಾಡಿದೆ. ನಾನು ಹೇಳಿದೆ 50 ಲಕ್ಷ ರೂಪಾಯಿ ಅಂತಂದರೆ ನಿಮಗೆ 465 ಹೆಚ್ಚು ಕಡಿಮೆ 465 ಕೋಟಿ ರೂಪಾಯಿ ಇವತ್ತು ಸರ್ಕಾರದ ದುಡ್ಡು ಖಾಸಗಿಯವ್ರಿಗೆ ಟ್ರಾನ್ಸ್ಫರ್ ಮಾಡೋದು. ಅದೇ ಹಣ ಇದ್ದರೆ ನಮ್ಮ ಬಸ್ಗಳನ್ನು ಸಾರಿಗೆ ನಿಗಮಗಳು ಎಷ್ಟು ಬಸ್ಗಳನ್ನು ತಗೋಬಹುದು, ಹೆಚ್ಚು ಕಡಿಮೆ 1000 ಬಸ್ಗಿಂತ ಜಾಸ್ತಿ ತಗೋಬಹುದು ನಾವು. ಯಾಕಂದ್ರೆ ಇದು ಡಬಲ್ ರೇಟ್ ಇದೆ. ಸಮಸ್ಯೆಗಳನ್ನ ಬಗೆಹರಿಸಬಹುದು. ಎಷ್ಟೋ ಬಸ್ಗಳು ಕೆಟ್ಟು ನಿಂತಿವೆ, ಸರಿಯಾಗಿ ಸರ್ವಿಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಮತ್ತೆ ನಾನು ಆವಾಗಲೇ ಹೇಳ್ದಂಗೆ ಸಾರಿಗೆ ನಿಗಮಗಳು ಕೆಲವು ಬಾರಿ ಲಾಭದಾಯಕವಾಗಿಯೂ ನಡೆದಿದ್ದಾವೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯೆನೂ ಲಾಭದಾಯಕವಾಗಿ ನಡೆದಿದ್ದಾವೆ. ಆದರೆ ನನ್ನ ಮನೆಯನ್ನು ಕಾಪಾಡ್ಕೋಬೇಕಾಗಿರೋ ಜವಾಬ್ದಾರಿ ಮನೆ ಒಡೆಯನಿಗಿರ್ಬೇಕು. ಮನೆ ಒಡೆಯನೇ ಮನೆ ನಾಶ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದ್ರೆ ಕಾಪಾಡೋರು ಯಾರು ಅನ್ನೋಂಥ ಸಮಸ್ಯೆಗೆ ಬಂದಿರೋದಿಲ್ಲ. ಹೀಗಾಗಿ ಅದಕ್ಕೋಸ್ಕರ ಕಾರ್ಮಿಕರು ಏನು ಹೇಳೋದು ಅಂತಂದ್ರೆ, ನಮ್ಮ ಬದುಕನ್ನು ರಕ್ಷಣೆ ಮಾಡೋದಕ್ಕೆ ಸಾರಿಗೆ ನಿಗಮಗಳು ಇರುವಂಥದ್ದು. ಅದೇ ರೀತಿಯಲ್ಲಿ ಸಾರ್ವಜನಿಕ ಸೇವೆಯನ್ನು ಕೊಡಲಿಕ್ಕೆ ರಾಜ್ಯದ ಜನಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ಕೊಡ್ತಿರುವಂಥ ನಿಗಮಗಳಿವು. ಇದನ್ನ ಯಾಕೆ ನಾಶ ಮಾಡ್ತೀರಿ ನೀವು? ನಮ್ಮ ಬದುಕಿನ ಪ್ರಶ್ನೆ ಇದರೊಂದು ಅಡಗಿದೆ. ಎರಡನೇದು ರಾಜ್ಯದ ಜನತೆಯ ಸಾರಿಗೆ ಸುರಕ್ಷತೆಯ ಪ್ರಶ್ನೆ ಇದರಲ್ಲಿ ಅಡಗಿದೆ. ಇದನ್ನ ಯಾಕೆ ನಾಶ ಮಾಡಕ್ಕೆ ಹೋಗ್ತಿದ್ದೀರಿ ನೀವು? ರಾಜ್ಯಕ್ಕೆ ವಿರುದ್ಧವಾದಂಥ ತೀರ್ಮಾನವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಾವು ಹೇಳ್ತಿರೋದು. ಈಗ ಅವ್ರು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನಂತಂದ್ರೆ
ಸಾರಿಗೆ ನಿಗಮಗಳು ಸೃಷ್ಟಿ ಮಾಡಿರುವಂಥ ಸಂಪತ್ತಿದೆಯಲ್ಲ, BMTC ಮಾತ್ರನೇ ಸರಿಸುಮಾರು 1,000ಕ್ಕೂ ಹೆಚ್ಚು ಎಕರೆ ಭೂಮಿಗಳಷ್ಟು ಆಸ್ತಿಯನ್ನು ಹೊಂದಿದೆ ಬೆಂಗಳೂರಲ್ಲಿ. ನೀವು ಲೆಕ್ಕ ಮಾಡ್ಕೋಬಹುದು, 1000 ಚಿಲ್ಲರೆ ಎಕರೆ ಭೂಮಿ BMTCಗೆ ಇದೆ ಬೆಂಗಳೂರಲ್ಲಿ ಅನ್ನೋದು. ಇದು ಸಾವಿರಾರು ಕೋಟಿ ರೂಪಾಯಿ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ, ಈಗ ಅದನ್ನ ನಾನು ಹೇಳಕ್ ಬರ್ತೇನೆ. ಈಗ ಮೊನ್ನೆ ರಾಜ್ಯ ಸರ್ಕಾರ MR ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದ ಒಳಗಡೆಯಲ್ಲಿ MR ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಆರ್ಥಿಕ ಸಬಲೀಕರಣಕ್ಕೆ ಇರ್ತಕ್ಕಂಥ ದಾರಿಗಳ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತೇಳಿ ಒಂದು ಸಮಿತಿ ನೇಮಕ ಮಾಡಿದ್ರು. ನಾವು ಎಲ್ಲ ಅವರಿಗೊಂದು ಮನವಿಗಳನ್ನು ಕೊಟ್ವಿ. ಅವರು ಪ್ರಸ್ತಾಪ ಮಾಡಿದ್ರು ಏನಂತಂದ್ರೆ, ಸರ್ಕಾರದ ಯೋಚನೆಯಲ್ಲಿ ಇದಿದೆಯಂತೆ ಈ ಆಸ್ತಿಗಳನ್ನ ನಗದೀಕರಣ ಮಾಡೋದು ಅಂತ. ಅದೇ ಹೇಳದ್ನಲ್ಲ, ನಗದೀಕರಣ ಅಂತಂದ್ರೆ ಒಟ್ಟು ಇರೋ ಆಸ್ತಿನ ಮಾರ್ದಂಗೂ ಇರಬೇಕು, ಇತ್ತಾಗ ಇಟ್ಕೊಂಡಂಗೂ ಇರಬೇಕು. ಪ್ರೈವೇಟ್ ಅವರಿಗೆ 40 ವರ್ಷಕ್ಕೆ 50 ವರ್ಷಕ್ಕೆ ಲೀಸ್ ಕೊಟ್ಬಿಡೋದು ಅಂತಂದ್ರೆ ಏನ್ ಬೇಕಾದ್ರೂ ಹಾಳು ಮಾಡ್ಕೊಳ್ಳಿ. 40 ವರ್ಷಕ್ಕೆ 50 ವರ್ಷಕ್ಕೆ ಸಾರ್ವಜನಿಕ ಆಸ್ತಿನ ಹಾಳು ಮಾಡಿದ್ರು ಕೂಡ ಹೇಳಂಗೂ ಇಲ್ಲ, ಕೇಳಂಗೂ ಇಲ್ಲ. ಅಂದ್ರೆ ನೀವು ಬಸ್ಸುಗಳನ್ನು ಖಾಸಗಿ ಕೊಡೋದು, ಸಿಬ್ಬಂದಿಯನ್ನು ಇಲ್ದಂಗ್ ಮಾಡುವಂತದ್ದು, ಆಸ್ತಿಗಳನ್ನು ಖಾಸಗಿ ಅವ್ರಿಗೆ ಕೊಟ್ಟು ಬಿಡೋದು ಅಂತಂದ್ರೆ ಇದನ್ನೊಂದು ಸರ್ಕಾರ ಅಂತ ಕರಿಬೇಕಾ ಅನ್ನೋ ಪ್ರಶ್ನೆ ಇರೋದು. ಇದಕ್ಕೆ ಎಷ್ಟು ಪಾಲಿಸ್ಡ್ ಆಗಿ ಹೇಳ್ತಾರೆ ಅಂತಂದ್ರೆ ಆ ವಿಚಾರವನ್ನ, ಆಸ್ತಿ ಹಂಗೆ ಇರುತ್ತೆ ಆಯ್ತಾ, ಸೊ ಅಲ್ಲಿರುವಂತಹ ಅಸೆಟ್ ಹಂಗೆ ಇರುತ್ತೆ, ಸೊ ಅದನ್ನ ನಾವು ಲಿಕ್ವಿಡಿಟಿ ಆಗಿ ಪರಿವರ್ತನೆ ಮಾಡ್ಕೊಳ್ತೀವಿ. ನಮ್ಮ ಖರ್ಚುಗಳಿಗೆ ನಾವು ಅದನ್ನ ಲೀಸಿಗೆ ಕೊಡ್ತೀವಿ. 10 ವರ್ಷಕ್ಕೆ 20 ವರ್ಷಕ್ಕೆ 20 ವರ್ಷ 30 ವರ್ಷ ಆದ್ಮೇಲೆ ಆಸ್ತಿ ಏನ್ ಬೇಕಾದ್ರೂ ಆಗಿರಬಹುದು. ಹಿಂಗೆ ಇರುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಈ ವಾದ ಯಾಕೆ ಶುರು ಆಗಿದೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಮೊದಲು ಒಂದೇ ಇದ್ದಿದ್ದು KSRTC, ಹೌದು, 4 ನಿಗಮ ಮಾಡಿದ್ರು. ನಿಗಮ ಮಾಡಿದ್ದು ಯಾಕೆ ಅಂತಂದ್ರೆ, ಹೆಚ್ಚು ಎಲ್ಲಿ ಆದಾಯ ಬರುತ್ತೋ ಅಂತ ನಿಗಮಗಳನ್ನು ಖಾಸಗಿಯವರಿಗೆ ಒಟ್ಟು ಹೋಲ್ಸೇಲ್ ಆಗಿ ಮಾರ್ಬಿಡೋಣ ಅಂತ ಅನ್ಕೊಂಡ್ರು. ಆದ್ರೆ ಕಾರ್ಮಿಕರು, ಸಂಘಟನೆಗಳು, CIT ಎಲ್ಲ ತೀವ್ರವಾಗಿ ವಿರೋಧ ಮಾಡಿದ್ವಿ ನಾವು ಅದನ್ನ, ಆ ರೀತಿ ಮಾಡಬಾರ್ದು ಅಂತೇಳಿ. ಆಗ ಹಿಂದೆಜ್ಜೆ ಇಟ್ರು. ಇದು ಕಾರ್ಮಿಕರು ತುಂಬಾ ವಿರೋಧ ಮಾಡ್ತಾರಲ್ಲ ಅನ್ನೋಂಥದ್ದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಹೊಸ ದಾರಿ ಹುಡುಕಿದ್ದಾರೆ ಅವರು. ಎಕ್ಸಾಕ್ಟ್ಲಿ. ಎಸ್, ಆನಂದ್ ಏನೋ ಹೇಳ್ತಾ ಇದ್ರಿ, ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೇ ಇದ್ರೂ ಕೂಡ ಅದು ನಮ್ಮ ಸಂಪತ್ತು, ನಮ್ಮ ಹೆಮ್ಮೆ, ನಮ್ಮ ಗೌರವ. ನಾವು ಅದರಿಂದ ದುಡ್ಡು ತಗೊಳ್ತೀವಿ, ಅದರಿಂದ ದುಡ್ಡು ಮಾಡ್ಕೊಳ್ತೀವಿ, ಖಾಸಗಿಯವರಿಗೆ ಲೀಸ್ ಕೊಡ್ತೀವಿ. ಇರುವಂತಹ ಸರ್ಕಾರಿ ಕಟ್ಟಡಗಳನ್ನ ಇವರೇನು ರೆಂಟಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಬಾಡಿಗೆ ವಸೂಲಿ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ, BBMP ಕೈಯಲ್ಲಿಂದ. ಎಷ್ಟೋ ಬಾಡಿಗೆ ಬಾಕಿ ಇದೆ, ಎಷ್ಟೋ ತೆರಿಗೆ ಬಾಕಿ ಇದೆ, ಇದ್ಯಾವುದನ್ನು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ನಾವು ಈ ಇರೋಂತಹ ಆಸ್ತಿಯಲ್ಲಿ ನಾವು ದುಡ್ಡು ತಗೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಿ, ನೂರಾರು ಕೋಟಿ ರೂಪಾಯಿ ಹೇಳಿದ್ರು ಪ್ರಕಾಶ್ ಸರ್, ಹತ್ತತ್ರ 450 ಕೋಟಿ ರೂಪಾಯಿ ಖರ್ಚಾಗುತ್ತೆ ಈ ಎಲೆಕ್ಟ್ರಿಕ್ ಬಸ್ಗಳನ್ನ. ಈಗ ಸದ್ಯಕ್ಕೆ ಮೊದಲ ಹಂತ ಇದಿನ್ನು, 2ನೇ ಹಂತ 3ನೇ ಹಂತದಲ್ಲಿ ಇನ್ನು ಎಷ್ಟೆಷ್ಟು ಬಸ್ಗಳು ಬರುತ್ತೋ, ಯಾವ್ಯಾವ ಬರುತ್ತೋ ಗೊತ್ತಿಲ್ಲ. ಇನ್ನು ಎಲೆಕ್ಟ್ರಿಕ್ ಬಸ್ಗಳು ಅಂತ ಹೇಳಿ ಅದ್ರ ಹೆಸರಲ್ಲಿ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇದು ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಹೊಡೆತವನ್ನ ಇದೇ ಸರ್ಕಾರ ಅನುಭವಿಸ್ಬೇಕಾಗತ್ತೆ. ನಾನು ಹಿಂದೆ ಮಾಹಿತಿಯಲ್ಲಿ ಅದರ ಪ್ರಾಪರ್ಟಿ ಕೇಳಿದಾಗ 924 ಎಕರೆ ಆಸ್ತಿ ಬೆಂಗಳೂರು BMTC ಇದೆ. ಹೌದು, ನಾವು ಮಾಹಿತಿ ಪ್ರಕಾರ. ಜೊತೆಗೆ ನೀವು ಹೇಳಿದ್ರೆ ಎಲೆಕ್ಟ್ರಿಕ್ ಬಸ್ ಎಷ್ಟು ಬಸ್ ತರ್ತಾರೆ, ಅವರು ಆಲ್ರೆಡಿ ಒಂದು ಸ್ಟಿಕನ್ ಆಗಿದ್ದಾರೆ 3000 ಬಸ್ಗಳನ್ನ ಇಳಿಸ್ಬೇಕು ಅಂತ ಅವ್ರ ಎಸ್ಟಿಮೇಟ್ ಪ್ರಕಾರ. ನಮ್ ಕಾಮೆಂಟ್ ಹೇಳಿದ್ರು 450 ಕೋಟಿ ಆಗುತ್ತೆ, ಅದ್ರ ಬದಲು ಒಂದು 1000 ಬಸ್ಸನ್ನ ಖರೀದಿ ಮಾಡಿ ಸಂಸ್ಥೆನ ಉಳಿಸ್ಬೋದು ಅಂತೆ. ಹಂಗೆ ಇವ್ರು ಉಳಿಸ್ಬೇಕು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಮೇಡಮ್. ಉದಾಹರಣೆಗೆ ಹಿಂದೆ JDS ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಂದು TTMCಗೆ 400 ಕೋಟಿನ ಬಿಡುಗಡೆ ಮಾಡಿದಂಥದ್ದು. ಇವರು ಹೆಚ್ಚುವರಿಯಾಗಿ ಇನ್ನೂ 400 ಕೋಟಿ ಮಾಡಿ ಒಂದು ಬಸ್ ಸ್ಟ್ಯಾಂಡ್ಗೆ 800 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಮಾಡಿ ಇವತ್ತು ಸಂಸ್ಥೆಗೆ ಸಂಬಳ ಕೊಡಿ ದುಡ್ಡಿಲ್ಲ, ಬಿಡಿ ಭಾಗಗಳ ದುಡ್ಡಿಲ್ಲ ಅಂತೇಳಿ ಬಸ್ ಸ್ಟ್ಯಾಂಡ್ ಹಣ ಇಡ್ತಾ ಇದ್ದಾರೆ. ನೋಡಿ, ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಹೇಳ್ಬೇಕು, ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಿಗಮಗಳನ್ನ ಮಾಡ್ಲಿಕ್ಕೆ ಇರುವಂತ ದುಡ್ಡಿದೆ, ಹೊಸ ಹೊಸ ನಿಗಮಗಳನ್ನ ಮಾಡ್ಲಿಕ್ಕೆ ದುಡ್ಡಿದೆ, ಮರಾಠಿ ನಿಗಮನ ಮೊದಲೊಂದು ಮಾಡ್ಲಿಕ್ಕೆ. ಬೃಹತ್ ಸಂಸ್ಥೆನ ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ ಈ ಸರ್ಕಾರದಲ್ಲಿ ಒಂದು ಬಜೆಟ್ ನಲ್ಲಿ ವರ್ಷಕ್ಕೊಂದು ಬಜೆಟ್ ಹಣ ಅಂತ ಕೊಡ್ಲಿಕ್ಕೆ ಸಾರ್ವಜನಿಕ ಸೇವೆ ಮಾಡ್ಲಿಕ್ಕೆ ಆನಂದ್ ನಿಜ. ಅದ್ರ ಜೊತೆಗೆ ಈಗ ಆನಂದ್, ಈಗ ಒಂದು ವೇಳೆ
ಇವರು ಕಂಪ್ಲೀಟಾಗಿ ನಾವು ಖಾಸಗಿಗೂ ಕೊಟ್ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ, ಈ ಕಡೆ ನಮ್ಮ ಸಿಬ್ಬಂದಿನ ನಾವು ಯಥಾವತ್ತಾಗಿ ಉಳಿಸ್ಕೊಳ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಅಂದರೆ ಒಂದು ದ್ವಂದ್ವ ನೀತಿ. ಒಂದು ಎಲೆಕ್ಟ್ರಿಕ್ ಬಸ್ಗಳು ಬಂದಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅದರ ಡ್ರೈವರ್ ಆಗಿರ್ಬೋದು, ಅದನ್ನ ಮೇಂಟೈನ್ ಮಾಡೋರಾಗಿರ್ಬೋದು, ಮೆಕ್ಯಾನಿಕ್ಗಳಾಗಿರ್ಬೋದು, ಎಲ್ಲರೂ ಕೂಡ ಖಾಸಗಿಯವರೇ, ಅಂದರೆ ಏಜೆನ್ಸಿ ಥ್ರೂನೇ ಬರ್ತಾರೆ. ಸೊ ಇಲ್ಲಿ ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಸಂದರ್ಭ ಬಂದಂತಹ ವೇಳೆಯಲ್ಲಿ ಈ ಸಮನ್ವಯವನ್ನ ಕಾಪಾಡೋದಕ್ಕೆ ಸಾಧ್ಯ ಆಗತ್ತಾ? ಯಾವ ರೀತಿಯಾಗಿ ಇಲ್ಲಿ ಕೋಆರ್ಡಿನೇಷನ್ ವರ್ಕೌಟ್ ಆಗತ್ತಾ, ಹೆಂಗೆ ಅಂತ? ಸಾಧ್ಯನೇ ಆಗಲ್ಲ ಮೇಡಮ್. ಯಾಕೆ ಅಂತಂದ್ರೆ ನಾವು ಸಂಸ್ಥೆ ನೌಕರರು, ಚಾಲಕರಿರ್ಬೋದು, ಅವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನೇ ಒಂದು ಸಣ್ಣ ಪುಟ್ಟ ವಿಚಾರ ಇದು ದೂರ್ ಕೊಟ್ರೆ ನಮ್ಮನ್ನ ಸೀರಿಯಸ್ ಕ್ರಮ ಜರುಗಿಸ್ತಾರೆ. ಮೊದಲೇ ನಮ್ಮನ್ನ ಕಾಯ್ಕೊಂಡು ನಮ್ಮನ್ನ ಅಳಿಸ್ಬೇಕು ಅನ್ನುವಂತ ಸರ್ಕಾರ ಇರುವಾಗ ಇಂಥ ಸಂಘರ್ಷ ಬಂದಾಗ ಯಾವ ರೀತಿ ನಮ್ಮನ್ನ ಸಮನ್ವಯ ಕಾಪಾಡ್ಲಿಕ್ಕೆ ಸಾಧ್ಯ ಇದೆ? ಆಗಲ್ಲ. ಇವರು ಹೆಚ್ಚು ಒತ್ತು ಕೊಡ್ತಾ ಇರೋದೇ ಖಾಸಗಿ ಮಾರ್ಗ ಒಂದು 4 ಬಸ್ ಇಟ್ಕೊಂಡು ಚಲಾಯಿಸ್ತಾ ಇರ್ತಾರೆ. ಅವರು ವರ್ಷಕ್ಕೆ 2 ವರ್ಷಕ್ಕೆ 5 ವರ್ಷಕ್ಕೆ 8 ಬಸ್ ಮಾಡ್ಕೊಂತಾರೆ. ಅವ್ರು ಲಾಭ ಮಾಡ್ಕೊಳ್ಳೋದು ಸಾಧ್ಯ ಮೇಡಮ್. ಎಸ್ ಆನಂದ್, ನಾನು ಮತ್ತೆ ಮಾತಾಡ್ತೀನಿ. ಓಕೆ ಲೈನಲ್ಲಿ ಇರಿ. ಎಸ್ ಪ್ರಕಾಶ್ ಸರ್, ಈಗ ಪ್ರತಿ ವರ್ಷ ಹೊಸ ಬಸ್ಗಳನ್ನು ಅಥವಾ ಮೇಂಟೆನೆನ್ಸ್ ಆಗಿರ್ಬೋದು ಇರೋ ಬಸ್ಗಳನ್ನು, ಈಗ ಅನೇಕ ಬಸ್ಗಳು ಹೆಂಗಿದೆ ಅಂತಂದರೆ ಓಡಿಸೋದಕ್ಕೆ ಯೋಗ್ಯನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬಸ್ಗಳಿದೆ. ಆದರೂ ಕೂಡ ಅದೇ ಬಸ್ಗಳನ್ನು ಆನೆ ಸಕ್ಕದಂಗೆ ಸಾಕ್ತಾನೇ ಇದ್ದಾರೆ. ಅಟ್ಲೀಸ್ಟು ಅದನ್ನ ಮಾರಾಟ ಮಾಡಿನೋ ಅಥವಾ ಇನ್ನೊಂದು ಮಾಡಿನೋ ಹೊಸ ಬಸ್ಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಮತ್ತೊಂದು ಮಾಡೋದಾಗಿರ್ಬೋದು, ಹೋಗ್ತಾರೆ. ಅದು ಯಾವುದೋ AC ಬಸ್ ತೊಗೊಂಡು ಬರ್ತಾರೆ, ಇನ್ನೊಂದು ಯಾವುದೋ ಡಬಲ್ ಡೆಕ್ಕರ್ ಅಂತಾರೆ, ಇನ್ನೊಂದು ಯಾವುದೋ ಬಸ್ಗಳನ್ನು ತೊಗೊಂಡ್ಬರ್ತಾರೆ. ಯಾವುದು ಆದಾಯದ ಮೂಲವಲ್ಲವೋ ಅದರ ಮೇಲೆ ಇವರ ಕಾನ್ಸಂಟ್ರೇಷನ್ ಜಾಸ್ತಿ. ಏಕಂತಂದರೆ ಈಗ ಆದಾಯ ಬರುವಂತಹ ಬಸ್ಗಳನ್ನು ಬಿಟ್ಬಿಟ್ಟು ಅಥವಾ ಅಂಥ ಕಂಪನಿಗಳ ಬಸ್ಗಳನ್ನು ಬಿಟ್ಬಿಟ್ಟು ಇನ್ನೇನೋ ಹೊಸದು ಮಾಡಕ್ಕೆ ಹೋಗ್ತೀವಿ ಅಂತೇಳಿ ಅದ್ರ ಮೇಲೆ ಹೆಚ್ಚಿನ ದುಡ್ಡನ್ನು ವ್ಯಯ ಮಾಡೋದು ಪ್ರತಿ ಬಾರಿ ನಾವು ನೋಡಿದ್ದೀವಿ. ಪ್ರತಿ ಬಾರಿ ದುಡ್ಡನ್ನು ಹಾಳು ಮಾಡಿರೋದನ್ನು ನೋಡಿದ್ದೀವಿ. ಎಷ್ಟೋ AC ಬಸ್ಗಳು ಕೆಟ್ಟು ನಿಂತಿರೋದು ನೋಡಿದ್ದೀವಿ. ಈ ಕಡೆ ಒಂದು ಕಡೆ ಆದಾಯ ಇಲ್ಲ ಅನ್ನುವಂತಹ ಆರೋಪ, ಮತ್ತೊಂದು ಕಡೆ ಇದನ್ನ ಸರಿಯಾಗಿ ಸರಿದೂಗಿಸಿಕೊಂಡು ಹೋಗೋಕ್ಕಾಗದೇ ಇರುವಂತಹ, ಅಂದರೆ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸೋದಕ್ಕಾಗ್ತಾ ಇಲ್ಲ ಅನ್ನೋದು, ಇದನ್ನ ಮಾನಿಟರ್ ಮಾಡಬೇಕಾದಂಥವರು ಕೂಡ ನಮಗೆ ಬರದು ಬಂದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಲ್ಲ, ಇಲ್ಲಿ ನಾನು ಆಗಲೇ ಹೇಳ್ದಂಗೆ ನಿರ್ವಹಣೆದು ಬಹಳ ದೊಡ್ಡ ಸಮಸ್ಯೆ ಇದೆ. ಮತ್ತೆ ಈ ಸರ್ಕಾರಗಳು ಬದಲಾಗ್ತಾ ಹೋದಂಗೆ ಒಬ್ಬೊಬ್ಬರು ಜವಾಬ್ದಾರಿ ಇರೋರು ಸಚಿವರು ಬರ್ತಾ ಹೋದಂಗೆ, ಅಧಿಕಾರಿಗಳು ಚೇಂಜ್ ಆಗ್ತಾ ಹೋದಂಗೆ ಈ ಧೋರಣೆ ಇದೆಯಲ್ಲ, ಇದಕ್ಕೊಂದು ಕರೆಕ್ಟ್ ಅಂತ ವೈಜ್ಞಾನಿಕವಾದ ವಿಧಾನ ಅನುಸರಿಸ್ತಾ ಇಲ್ಲ. ಈಗ ಪ್ರತಿ ಸತಿ ಈ ರೀತಿ ತಮಗಿಷ್ಟ ಬಂದ ಇವರುಗಳ ಜೊತೆಯಲ್ಲಿ ಒಪ್ಪಂದ ಮಾಡೋದು, ಒಂದಷ್ಟು ಬಸ್ಗಳನ್ನ ತೊಗೊಂಡ್ಬರೋದು, ಮತ್ತು ಅದು 3 ದಿವಸ ಕಾಳಾಗೋದು ಇದು ನಡೆದಿದೆ. ಇನ್ನೊಂದು ಸಮಸ್ಯೆ ಏನಿದೆ ಅಂತಂದರೆ, ಈಗ ನೀವು ಹೇಳಿದರೆ ಅವರು ಬಸ್ಗಳನ್ನ ಬಿಳಿಯಾನೆ ಥರ ಸಾಗಿಸ್ತಿದ್ದಾರೆ ಅಂತೇಳಿ. ಬಿಳಿಯಾನೆ ಥರ ಸಾಕ್ತಿಲ್ಲ. ಅದು ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಈಗ ಒಂದು ಬಸ್ಸಿಗೆ 9 ರಿಂದ 10 ಲಕ್ಷ ಕಿಲೋಮೀಟರ್ ಓಡಿಸ್ಬೇಕು, ಆಮೇಲೆ ಅದು ಸ್ಕ್ರ್ಯಾಪ್ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಿದ್ದಾರೆ, ಈಗ ಅವ್ರು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ BMTC ಮತ್ತು KSRTC ಈ ಭಾಗದಲ್ಲಿ ಓಡಾಡಿರ್ತಕ್ಕಂಥ ಸ್ಕ್ರ್ಯಾಪ್ಗೆ ಹೋಗ್ಬೇಕಂತ ಬಸ್ಸುಗಳನ್ನು ಈಶಾನ್ಯ ಸಾರಿಗೆಗೋ ವಾಯುವ್ಯ ಸಾರಿಗೆಗೋ ಕಳಿಸಿ ಅವ್ರ ಹತ್ರ ಒಂದು ಬಸ್ಗೆ 50,000 1 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅವ್ರಿಗೆ ಮಾರ್ಬಿಡೋದು. ಅಲ್ಲಿ ಕೆಟ್ಟೋಗಿರೋ ಬಸ್ಸುಗಳನ್ನು ಉತ್ತರ ಕರ್ನಾಟಕದ ಜನರು ಓಡಾಡಲಿಕ್ಕೆ ಅಂತೇಳಿ ಆ ಬಸ್ಗಳನ್ನ ಓಡಿಸುವಂಥದ್ದು. ಹೌದು ಈಗ ಹಂಗೆ ನಡೆಯೋದು. ಇದು ಇತ್ತೀಚೆಗೊಂದು ತೀರ್ಮಾನ ಮಾಡಿದ್ದಾರೆ ಆ ರೀತಿ. ಇಲ್ಲಿ ಮುಗಿದಿರುವಂಥ ವಯಸ್ಸು ಮುಗಿದಿರೋ ಬಸ್ಸುಗಳನ್ನ 50,000 ರೂಪಾಯಿಗೆ ಮಾರೋದು ಅಂತೇಳಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಆದಾಯಗಳು ಕಡಿಮೆ ಆ ನಿಗಮಗಳಲ್ಲಿ. ಅವ್ರಿಗೆ ಬಸ್ಸುಗಳು ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ, ಸರ್ಕಾರ ದುಡ್ಡು ಕೊಡಲ್ಲ. ಅದಕ್ಕೆ ನಿಮಗೆ ಮುಗಿದೋಗಿರೋ ಬಸ್ಸುಗಳು ನಮಗೆ ಕೊಡ್ರಿ, ಒಂದು 50,000 ರೂಪಾಯಿ ಕೊಡ್ತೀವಿ ಅಂತೇಳಿ ಅವರು ಒಪ್ಪಂದ ಮಾಡ್ಕೊಳ್ತಾವ್ರೆ ಇವ್ರ ಜೊತೆಯಲ್ಲಿ. ಈ ಪರಿಸ್ಥಿತಿ ಇದೆ ಅಂದ್ರೆ ಜನರ ಪರಿಸ್ಥಿತಿ ಏನೇ ಇರಬಹುದು, ಬಟ್ ಜನರ ಜೀವದ ಜೊತೆ ಆಟ ಆಡ್ದಂಗೆ ಅದನ್ನ ಹೇಳ್ತಾರೆ. ಜನರ ಸುರಕ್ಷತೆ ಬಗ್ಗೆ ಈ ಸರ್ಕಾರಕ್ಕೆ ಎಂತ ಕಾಳಜಿ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತದೆ. ಕಾಳಜಿ ಇಲ್ಲ, 1% ಕಾಳಜಿ ಇಲ್ಲ. ಈ ತರ ಆಗ್ತಾ ಇದೆ ಅಂತಂದ್ರೆ ಏನು ಇವರೇ ಓಡಾಡ್ತಾರ ಹೋಗ್ಲಿ ಈ ಬಸ್ಗಳಲ್ಲಿ? ಇದು ಒಂದು ಅಂದ್ರೆ ಜನರನ್ನ ಹೇಗ್ ನೋಡ್ತಿದ್ದಾರೆ ಇವರು ಅನ್ನೋಂಥದ್ದು ನಾವ್ ಹೇಳ್ತಿದೀವಿ. ಆ ಡಿಫರೆನ್ಸ್ ಯಾವ ರೀತಿಯಾಗಿ ಮಾಡ್ತಾರೆ ನೋಡಿ. ಇಲ್ಲಿರೋ ಬಸ್ಗಳು ಹೋಗಿದೆ ಉತ್ತರ ಕರ್ನಾಟಕದ ಬಸ್ಗಳನ್ನು ನೋಡಿ, ಉತ್ತರ ಕರ್ನಾಟಕ ಜನತೆಯನ್ನ ಸಾಕಷ್ಟು ಕಡೆಗಣನೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ರೀತಿಯಾಗಿ ಬಸ್ಸಲ್ಲೂ ಕೂಡ ಕಡೆಗಣನೆ ಮಾಡೋದಕ್ಕೆ ಬಸ್ಗಳು ಯಾಕಲ್ಲಿ ಅಷ್ಟು ಕೆಟ್ಟದಾಗಿರ್ತವೆ ಅನ್ನೋಂಥದಕ್ಕೆ ಇದು ಒಂದು ಮುಖ್ಯವಾದ ಕಾರಣ. ಈ ರೀತಿ ಆಟ ಆಡ್ತಾರೆ ಅಂದ್ರೆ ಬಡವರಿರೋ ಕಡೆಯಲ್ಲಿ ಕೆಟ್ಟ ಬಸ್ ಓಡಿಸಬಹುದು ಅನ್ನೋ ರೀತಿ ಈ ಧೋರಣೆ ಇದೆಯಲ್ಲ, ಈ ಧೋರಣೆನೇ ಮೂಲತಃ ಜನವಿರೋಧಿಯಾಗಿರ್ತಕ್ಕಂಥ ಧೋರಣೆ. ಜನರ ಸುರಕ್ಷತೆ ಬಗ್ಗೆ ಆಸಕ್ತಿನೇ ಇಲ್ಲ ಅನ್ನೋದು ಗೊತ್ತಾಗ್ತದೆ ಒಳಗಡೆಯಲ್ಲಿ. ಇದು ಒಂದು ಅಂಶ. ಎರಡನೇ ದಿನದ ಭಾಳ ಮುಖ್ಯವಾಗಿ ನಾವೇನು ಹೇಳ್ತಿದ್ದೀವಿ,
ಸಂಸ್ಥೆಯನ್ನು ನೀವು ನಿಜಕ್ಕೂ ದೊಡ್ಡ ಒಂದು ಸರ್ಕಾರ ಕೊಡಬೇಕಾದ ಹಣ ಕೊಡ್ತಿಲ್ಲ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಅದು ಪ್ರಧಾನವಾದ ಪ್ರಶ್ನೆ ಅದು. ಮತ್ತು RTC ಆ್ಯಕ್ಟಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟು 1950 ಇದೆ ಒಂದು. ಅದರ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಮ್ಯಾಂಡೇಟ್ರಿ ಆದಂಥ ಒಂದು ಇದಿದೆ. ಅವರು ಆವಾಗ ಬಸ್ಸುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅಥವಾ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಧನ ಸಹಾಯವನ್ನು ಮಾಡಬೇಕು ಅಂತೇಳಿದೆ. ಈ ಸರ್ಕಾರಗಳು 80ನೇ ಇಸವಿಯಿಂದ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾವೆ. ಇದು ಒಂದು ಕಡೆ ಅಂದರೆ ಹಣ ಕೊಡಲ್ಲ, ಇದರಿಂದಾಗಿನೂ ನಷ್ಟ ಆಗ್ತದೆ. ಜೊತೆಗೆ ಇವರೇ ಮ್ಯಾನೇಜ್ ಮಾಡಬೇಕು ಅಂತಂದಾಗ ಮ್ಯಾನೇಜ್ ಮಾಡೋ ಪ್ರೋಸೆಸ್ಸಲ್ಲಿ ಕಾರ್ಮಿಕರ ಅಭಿಪ್ರಾಯವನ್ನು ಸರಿಯಾಗಿ ತಗೊಳ್ಳಲ್ಲ. ನಾವು CITU ಸಂಘಟನೆಗೆ ಪದೇ ಪದೇ ಅವ್ರಿಗೆ ಮನವಿ ಕೊಟ್ಟು ಏನು ಹೇಳ್ತಿದ್ದೀವಿ ಅಂದರೆ, ನೀವು ಕಾರ್ಮಿಕರ ಪ್ರತಿನಿಧಿಗಳ ಅಭಿಪ್ರಾಯವನ್ನು ತಗೊಳ್ರಿ, ನಿಗಮವನ್ನು ಉತ್ತಮಪಡಿಸ್ಲಿಕ್ಕೆ ಏನು ಮಾಡಬೇಕು ಅಂತೇಳಿ, ಎಲ್ಲಿ ಸೋರಿಕೆ ಆಗುತ್ತೆ, ಬಸ್ಸುಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ನೋಡ್ಕೋಬೇಕು. ಯಾಕೆಂದರೆ ಪ್ರತಿ ದಿವಸ ಬಸ್ ಓಡಿಸುವಂಥ ಒಬ್ಬ ಡ್ರೈವರು ಅದನ್ನು ಪ್ರೀತಿಸ್ತಾನೆ, ಚಾಲಕ ಪ್ರೀತಿಸ್ತಾನೆ. ಆ ಬಸ್ ಹತ್ತುವಾಗ ನಮಸ್ಕಾರ ಮಾಡಿ ಬಸ್ ಹತ್ತಾನೆ. ಹಾಗಾಗಿ ತನ್ನ ಬದುಕು ಅಂತೇಳಿ ಭಾವಿಸ್ತಾನೆ. ಹಾಗಾಗಿ ಆ ಬಸ್ಸನ್ನು ಕಾಪಾಡಬೇಕು ಅಂತ ಕಾಳಜಿ ಇರ್ತದೆ. ಆದರೆ ಸಮಸ್ಯೆ ಏನಾಗುತ್ತೆ, ನೀವು ಯಾವುದೇ ಡಿಪೋಗಳಿಗೆ ಹೋಗಿ ನಿಮಗೆ ಹೊಸದಾದಂಥ ಗುಣಮಟ್ಟದ ಸ್ಪೇರ್ ಪಾರ್ಟ್ಸ್ ಇವತ್ತು ಸಿಕ್ಕಲ್ಲ. ಅವ್ರೇನು ಮಾಡ್ತಾರೆ, ನಿಮ್ಗೆ ಯಾವುದೋ ಒಂದು ಏನೂ ಇಲ್ಲ ಅಂತಂದಾಗ ಯಾವುದೋ ಹಾಕೊಂಡು ಹೋಗಪ್ಪ ಅಂತ ಹೇಳ್ತಾರೆ. ಇವ್ರೇನೂ ಮಾಡೋಕ್ಕಾಗಲ್ಲ. ಇವರು ಡ್ರೈವರ್ಗಳು ಯಾವುದೋ ಒಂದು ಪ್ರಯೋಜನ ಇಲ್ಲದಿರ್ತಕ್ಕಂಥ ಕೀಳು ಗುಣಮಟ್ಟದ ಒಂದು ಸ್ಪೇರ್ ಪಾರ್ಟ್ ಹಾಕ್ಕೊಂಡು ಬಸ್ ಓಡಿಸ್ತಾರೆ, ಅಪಘಾತಗಳಾಗ್ತವೆ, ಸುಟ್ಟೋಗ್ತವೆ. ಈ ಥರದ್ದೆಲ್ಲ ಪ್ರಕರಣಗಳು ಅದಕ್ಕೆ ಬರ್ತಿರುವಂಥದ್ದು. ಕೊನೆಗೆ ಇದೆಲ್ಲ ಅವ್ರದ್ದಲ್ಲದ ತಪ್ಪಿನಿಂದ ಘಟನೆಗಳು ನಡೆದರೂ ಕೂಡ ಚಾಲಕರು ಹೊಣೆ ಮಾಡ್ತಾರೆ, ಇದಕ್ಕೆ ನೀನು ದಂಡ ಕಟ್ಕೊಡು ಅಂತ ಹೇಳ್ತಾರೆ. ಇದೊಂದು ರೀತಿಯಲ್ಲಿ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಧೋರಣೆ ಕೂಡ ಆಡಳಿತ ವರ್ಗದ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ನಾವು ಅದಕ್ಕೇನು ಕೇಳ್ತಿದ್ದೀವಿ, ಪ್ರಜಾಸತ್ತಾತ್ಮಕವಾಗಿ ಕಾರ್ಮಿಕರನ್ನ ಇನ್ವಾಲ್ವ್ ಮಾಡಿ ನೀವು ಈ ಇಡೀ ಆಡಳಿತದ ಪ್ರೋಸೆಸ್ಸಲ್ಲಿ. ಅವ್ರು ಹೇಳ್ತಾರೆ ಏನು ಮಾಡಬೇಕು ಸುಧಾರಣೆ ಮಾಡಲಿಕ್ಕೆ ಅಂತೇಳಿ. ನೀವು ಒಬ್ಬೊಬ್ಬ ಮೆಕ್ಯಾನಿಕನ್ನು ಕೇಳಿ, ಡಿಪೋಗಳಲ್ಲಿರ್ತಕ್ಕಂಥ ಒಬ್ಬ ವರ್ಕರ್ನ ಕೇಳಿ, ಅವ್ರು ಹೇಳ್ತಾನೆ ಸರ್ 100 ಸಲಹೆಗಳನ್ನ ಕೊಡ್ತಾನೆ ಹೆಂಗೆ ಉತ್ತಮ ಮಾಡ್ಬೋದು ಅಂತೇಳಿ. ಅದು ಯಾವ ಸಲಹೆ ತಗೊಳ್ಳೋಕೆ ರೆಡಿ ಇಲ್ಲ. ಕಂಡಕ್ಟರ್ನ ಕೇಳಿ ಅಥವಾ ಡ್ರೈವರ್ನ ಕೇಳಿ ಏನು ಉತ್ತಮಪಡಿಸ್ಬೋದು ಅಂತೇಳಿ ಅವರು ಸಲಹೆ ತಗೊಳ್ಳೋಕೆ ರೆಡಿ ಇಲ್ಲ. ಇವರು ಕಾರ್ಮಿಕ ಸಂಘಗಳಿಗೆ ಇವತ್ತು ಪ್ರಜಾಸತ್ತಾತ್ಮಕವಾಗಿ ಸ್ಪೇಸೇ ಇಲ್ಲ ಇಷ್ಟು ದೊಡ್ಡ ನಿಗಮಗಳಲ್ಲಿ. ಹೀಗಾಗಿ ಕಾರ್ಮಿಕರ ಅಭಿಪ್ರಾಯಗಳು ತಗೊಳ್ಳಲ್ಲ. ಒಂದು ರೀತಿಯಲ್ಲಿ ಸರ್ವಾಧಿಕಾರದ ರೀತಿಯಲ್ಲಿ ಆಡಳಿತಗಳು ನಡೀತವೆ. ಯಾವ ಅಭಿಪ್ರಾಯಗಳು ಕೇಳಲ್ಲ, ಸುಧಾರಣೆ ಮಾಡಬೇಕು ಅಂತಿಲ್ಲ ಅವರಿಗೆ. ಈ ಅಂದರೆ ಲೋಕಲೈಸ್ಡ್ ಆಗಿ ಸಮಸ್ಯೆಗಳೇನಿರುತ್ತೆ, ಯಾವ ರೀತಿಯಾದಂತಹ ಬಸ್ ವರ್ಕೌಟ್ ಆಗುತ್ತೆ, ಹೆಂಗಿರುತ್ತೆ, ಜನರ ರಿಯಾಕ್ಷನ್ ಹೆಂಗಿರುತ್ತೆ, ಫೀಲ್ಡಲ್ಲಿ ಇಳಿದು ಬಸ್ ಓಡಿಸ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆನಂದ್ ಅವ್ರು ಏನು ಹೇಳ್ತೀರಿ? 1,30,000 ನೌಕರರಿದ್ದೀವಿ ಮೇಡಮ್. ಟೋಟಲ್ 4 ಸಂಸ್ಥೆಗಳಲ್ಲಿ PMDCಯಲ್ಲಿ 36,000 ನೌಕರಿದ್ದೀವಿ. PMDCಯಲ್ಲಿ ಸುಮಾರು 6,000 ಬಸ್ಗಳಿದೆ. ಟೋಟಲಿ 24,000 ಬಸ್ಗಳಿದೆ ಮೇಡಮ್. ಇಷ್ಟು ರಾಜ್ಯದ ದೊಡ್ಡ ಬೃಹತ್ ಸಾರಿಗೆ ಈ ಹಿಂದೆ ಇತಿಹಾಸ ನೋಡಿರ್ಬೇಕು ನೀವು. ಇಡೀ ದೇಶಕ್ಕೆ ನಂಬರ್ 1, ಇಡೀ ರಾಷ್ಟ್ರಕ್ಕೆ ನಂಬರ್ 1 ಸಾರಿಗೆ ಅಂದ್ರೆ ಸಾರಿಗೆ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂತ ಇತ್ತು. ಇವತ್ತು ಹಲವಾರು ಸ್ಕೀಮ್ಗಳನ್ನ ಸರ್ಕಾರ ಕೊಟ್ಟು ಯಾವುದೇ ರೀತಿ ಹಲವಾರು ತರ ಪಾಸ್ಗಳಿದೆ, 106 ತರ ಪಾಸ್ಗಳಿದೆ. ಅದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿರೋದು? ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರೋದು. ಯಾರಿಗೆ? ಸಾರ್ವಜನಿಕರಿಗೆ. ಕರೆಕ್ಟ್. ನಮ್ಮ ಕರ್ನಾಟಕ ಸಾರ್ವಜನಿಕರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಅದಕ್ಕೆ ತಕ್ಕಂತೆ ಈಗ ಸಾರಿಗೆ ಸಂಸ್ಥೆ ನಷ್ಟ ನಡೀತಾ ಇದೆ ಅಂತಂದ್ರೆ ಹಣ ಕೊಟ್ರೆ ಅದಕ್ಕೆ ಏನು ನಮ್ಗೆ ಕೊಟ್ಟಿರುವಂತ ಏನು ಪಾಸ್ಗಳಿದೆ, ರಿಯಾಯಿತಿ ದರದ ಪಾಸ್ ಕಾಲ ಕೊಟ್ರೆ ಎಷ್ಟೋ ನಡೀತದೆ ಸಂಸ್ಥೆ. ಇವ್ರು ಕೊಡಲ್ಲ. ಜೊತೆಗೆ ಸಾರಿಗೆ ಸಚಿವರು ಶ್ರೀರಾಮ್ ಅವರು ಬಂಧುತ್ವದಿಂದ ಪ್ರತಿ ಬಾರಿ ಮಾಧ್ಯಮಗಳಲ್ಲಿ ಹೇಳ್ತಾ ಇರೋದೇನಂದ್ರೆ ಪ್ರತಿ ತಿಂಗಳು ಸಂಬಳ ಕರೆಕ್ಟಾಗಿ ಕೊಡ್ತೀವಿ ಅಂತ. ಅವ್ರ ಬಂಧುತ್ವದಿಂದ ಇವತ್ತುವರೆಗೂ ಪ್ರೆಸೆಂಟ್ ಎಷ್ಟೋ ಹಬ್ಬಗಳು ಹರಿದಿನಗಳು ಇಂತಹ ಸಂದರ್ಭದಲ್ಲಿ ಸಂಬಳಗಳಿಲ್ಲದೆ ಎಷ್ಟೋ ನೌಕರರು ಹೋಗ್ಲಿ ಆಯ್ತು, ಸರ್ಕಾರ ಏನೋ ಅಥವಾ ನಿಗಮ ಏನೋ ಲಾಸ್ ಅಲ್ಲಿದೆ, ನಷ್ಟದಲ್ಲಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಮತ್ತೊಂದು ಟೈಮಲ್ಲಿ ಆಗಿರ್ಬೋದು ಮಾಡ್ಕೊಂಡಿದ್ದಾರೆ. ಸಿಬ್ಬಂದಿಗಳು ಮಾಡ್ಕೊಂಡಿಲ್ಲ ಅಥವಾ ಏನು ಬೇಕೇ ಬೇಕು, 1 ತಿಂಗಳು ಬರಲಿಲ್ಲ ಅಂದಿದ ತಕ್ಷಣ ಬೀದಿಗಳದ್ದು ಯಾರು ಹೋರಾಟ ಮಾಡಿಲ್ಲ. ಯಾವಾಗ ತಡ್ಕೊಳ್ಳೋದಕ್ಕೆ ಆಗೋದಿಲ್ವೋ, ಯಾವಾಗ ಕೆಲಸಕ್ಕೆ ತಕ್ಕದಾದಂತಹ ವೇತನ ಬರಲಿಲ್ವೋ ಆಗ ಬೀದಿಗಿಳಿದ್ರು. ಆಗ ಅಟ್ಲೀಸ್ಟ್ ಈಗಲೂ ಕೂಡ ಆ ಸಂಘರ್ಷ ಇದ್ದೇ ಇದೆ. ಎಸ್ ಆನಂದ್ ಅವರು 1 ನಿಮಿಷ ಮಾತಾಡ್ತೀನಿ. ಪ್ರಕಾಶ್ ಸರ್, ಈಗಲೂ ಆ ಸಂಘರ್ಷ ಇದೆ. ಈಗಲೂ ಕೂಡ ಆ ಒಂದು ಸಮಸ್ಯೆ ಏನಿದೆ ಕಂಪ್ಲೀಟ್ ಆಗಿ ಬಗೆಹರಿದಿಲ್ಲ. ಇನ್ನು ಯಾವಾಗ ಮತ್ತೆ ಅದು ಪುಗಿಲೇಳುತ್ತೋ ಹೇಳೋಕ್ಕಾಗಲ್ಲ. ಈಗ ನೋಡಿ ಮೇಡಮ್, ನಿಮ್ಗೆ ಹೇಳೋದು, ರಿಟೈರ್ ಆಗಲಿಕ್ಕೆ 3 ತಿಂಗಳು ಬಾಕಿ ಇತ್ತು ಅಂತ ಡ್ರೈವರ್ನ ಡಿಸ್ಮಿಸ್ ಮಾಡಿದ್ದಾರೆ. ಹೌದು, ಅವ್ರದ್ದು ಇಡೀ ಬದುಕೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ. ಈಗ
6 ತಿಂಗಳಿದ್ದವ್ರನ್ನ 1 ವರ್ಷ ಇದ್ದವ್ರನ್ನ ವಿನಾಕಾರಣ ಮನೆಯಲ್ಲಿದ್ದವ್ರನ್ನೆಲ್ಲರನ್ನೂ ಕೂಡ ಡಿಸ್ಮಿಸ್ ಮಾಡಿದ್ದಾರೆ. ನಾವು ಹೇಳ್ತಿದ್ದೀವಿ ನೋಡಿ, ಈ ರೀತಿ ಮಾಡೋದು ಸರಿ ಇಲ್ಲ, ಇದೊಂಥರ ಅದು ವಿಕ್ಟಿಮೈಸ್ ಮಾಡ್ತಾ ಇದ್ದೀನಿ, ಅದು ಶತ್ರುಗಳ ರೀತಿಯಲ್ಲಿ ನೋಡಿ ನೀವು ಇದನ್ನು ಕಾರ್ಯಾಚರಣೆ ಮಾಡ್ತಿದ್ದೀರಿ. ಇದನ್ನು ನಿಲ್ಲಿಸಿ ಒಟ್ಟಿಗೆ ವಾಪಸ್ ತಗೊಳ್ಳಿ, ಯಾರಿಗೂ ನೀವು ಇದು ಮಾಡಬೇಡಿ. ಹಿಂಸಾಚಾರ ಮತ್ತೊಂದು ದೊಡ್ಡ ಪ್ರಮಾಣದ ಬೇಕು ಅಂತ ಯಾರಾದರೂ ಮಾಡಿದರೆ ಆ ಥರದವ್ರ ಮೇಲೆ ನೀವು ಕ್ರಮ ತಗೊಳ್ಳಿ. ಆದರೆ ಕಾರ್ಮಿಕರಿಗೆ ಮುಷ್ಕರ ಮಾಡೋ ಹಕ್ಕಿದೆ, ನಿಮಗೆ ಜವಾಬ್ದಾರಿ ಇದೆ ಅದನ್ನ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು. ಅನೇಕ ಮುಚ್ಚಿರೋ ಫ್ಯಾಕ್ಟರಿಗಳನ್ನು ಓಪನ್ ಮಾಡ್ತಿರೋದು ಮುಷ್ಕರ ಮಾಡಿನೇ ಅನೇಕ. ಈಗ ಇವರು ಷರತ್ತು ಏನಾಗ್ತಿದ್ದಾರೆ ಅಂದ್ರೆ ವಾಪಸ್ ಬರ್ಲಿಕ್ಕೆ ನೀವು ಶಾಶ್ವತವಾಗಿ ಮುಷ್ಕರದಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಷರತ್ತು ಹಾಕ್ತಾರೆ. ಜಿಮ್ಮಾನ್ದಲ್ಲಿ ಯಾವತ್ತೂ ಮುಷ್ಕರದಲ್ಲಿ ಭಾಗಿಯಾಗಬಾರ್ದು ಅಂತ. ಮತ್ತೆ ಜೊತೆಗೆ ನಿಮಗೆ ಶಾಶ್ವತವಾಗಿ ಪ್ರಮೋಷನ್ ಕೊಡಲ್ಲ ಅಂತೇಳಿ ಕಂಡೀಷನ್ ಹಾಕ್ತಾರೆ. ಮತ್ತೆ 2 ಇನ್ಕ್ರಿಮೆಂಟ್ಸ್ ಅನ್ನ ನಿಮ್ಗೆ ಲೈಫ್ ಲಾಂಗ್ ಇನ್ಕ್ರಿಮೆಂಟ್ಸ್ ಕಟ್ಟು ಅಂತ ಹೇಳ್ತಾರೆ. ಇಂಥ ಷರತ್ತುಗಳನ್ನೆಲ್ಲ ಒಪ್ಕೊಂಡು ನೀವು ಒಂಥರ ಗುಲಾಮರ ರೀತಿಯಲ್ಲಿ ಬಂದ್ರೆ ನಿಮಗೆ ನೋಡ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗೆ ಒಂದು ಸರ್ಕಾರ ನಡ್ಕೊಳ್ಳೋ ರೀತಿನ ಇದು. ಸ್ಪೆಷಲ್ ಆಗಿನೇ ಒಂದು ಇದು ಇದ್ದೇ ಇರುತ್ತೆ. ನಾನು ಕೇಳೋದು, ಒಂದು ಸರ್ಕಾರಕ್ಕೆ ಮಾತೃ ಹೃದಯ ಇರಬೇಕು. ಕಾರ್ಮಿಕರು ತಮ್ಮ ಸಮಸ್ಯೆಗಳಿಗೆ ಹೋರಾಟ ಮಾಡಿದ್ದಾರೆ, ನೀವು ಕೊಟ್ಟ ಭರವಸೆಗಳ ಮೇಲೆ ಅವರು ಹೋರಾಟ ಮಾಡಿದ್ದು. ಅಕಸ್ಮಾತ್ ಕೆಲವು ಆ ಕಡೆ ಈ ಕಡೆ ಡಿವಿಯೇಷನ್ಸ್ ಆಗಿರ್ಬೋದು, ಅದು ಕಾರ್ಮಿಕರಿಗೆ ಅರ್ಥ ಆಗುತ್ತೆ. ನೀವು ಮನವರಿಕೆ ಮಾಡಿ ಅವರಿಗೆ, ನೀವು ಹೋರಾಟ ಮಾಡಬೇಡಿ, ನಾವಿದ್ದೀವಿ, ಮಾತುಕತೆ ಮಾಡಿ ಬಗೆಹರಿಸ್ತೀವಿ ಅಂತೇಳಿ ಒಂದು ಭರವಸೆ ಕೊಡಿ. ಕಾರ್ಮಿಕರು ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ, ಡಬಲ್ ಕೆಲಸ ಮಾಡ್ತಾರೆ. ಆದರೆ ಇವರು ಶತ್ರುಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇಷ್ಟು ಜನ ಜೀವನಗಳು ಕಳ್ಕೊಳ್ತಾರಲ್ಲ, ಏನು ಮಾಡಬೇಕು ಅವರು? ಕೆಲವರಿಗೆ ಶಿಕ್ಷಣಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದೆ ಮದುವೆಗಳು ಫಿಕ್ಸ್ ಆಗಿದ್ದಂಥದ್ದು ನಿಂತೋಗಿದ್ದಾವೆ. ಈ ಹಣ ಬರುತ್ತೆ ಇನ್ನೊಂದಾಗುತ್ತೆ ಅಂತೇಳಿ ಯಾವ ಆಧಾರಗಳಿಲ್ಲ ಅನ್ನೋಂಗೆ ಆಗ್ಬಿಟ್ಟಿದ್ದಾವೆ. ಇದೊಂದು ಇಷ್ಟು ಕ್ರೂರವಾಗಿ ಒಂದು ಆಡಳಿತ ನಡೆಸ್ಬೋದಾ? ಇಷ್ಟು ಕ್ರೂರವಾಗಿ ಸರ್ಕಾರ ನಡ್ಕೋಬೋದಾ? ಅದನ್ನು ನಾವು ಕೇಳ್ತಿದ್ದೀವಿ. ಈ ವಿಧಾನ ಬಿಡಿ, ನೀವು ಜನ ನಿಮ್ಮನ್ನು ಸುಮ್ಮನೆ ನೋಡ್ತಿದ್ದಾರೆ ಅಂತ ಅನ್ಕೋಬೇಡಿ. ನೀವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ಜನ ಪಾಠ ಕಲಿಸ್ತಾರೆ ನಿಮಗೆ. ಯಾಕಂದರೆ ಸಾರಿಗೆ ಕಾರ್ಮಿಕರು ಇಡೀ ರಾಜ್ಯಾದ್ಯಂತ ಹರಿದಂಚಿದ್ದಾರೆ, ಅವರು ಎಲ್ಲ ಕಡೆಗಳಲ್ಲಿದ್ದಾರೆ. ಅವರೊಂದು ರೀತಿ ಓಪನ್ ಕೊರಿಯರ್ಸ್ ಇದ್ದಂಗೆ ಅವರು ಒಂದೊಂದು ಮಾತು ಕೂಡ ಜನರ ಮೇಲೆ ಪರಿಣಾಮ ಬೀರ್ತದೆ. ನೀವು ಒಳ್ಳೆ ಭಾವನೆಯಿಂದ ಕಾರ್ಮಿಕರು ಮಾತಾಡೋ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವ್ರು ದುಡಿತಾರೆ. ಸಂಸ್ಥೆ ನಮ್ಮದು ಅಂತ ಅನ್ನೋಂಥ ಭಾವನೆ ಭಾಳ ಸ್ಟ್ರಾಂಗ್ ಇದೆ ಅವರಿಗೆ. ಆದರೆ ನೀವು ಈ ಸ್ಪೇಸನ್ನೇ ಕ್ರಿಯೇಟ್ ಮಾಡ್ತಿಲ್ವಲ್ಲ, ಇಷ್ಟು ಶತ್ರುಗಳ ರೀತಿಯಲ್ಲಿ ನೋಡ್ತಾ ಇದ್ದೀರಲ್ವಾ, ಏನಾಗಬೇಕು ಅವ್ರ ಬದುಕು? ಮತ್ತು ನೀವೇ ಭರವಸೆ ಕೊಟ್ಟಿದ್ದೀರಿ, ನಮ್ಮ ಕುಟುಂಬ ಇದ್ದಂಗೆ, ನಮ್ಮ ಮಕ್ಕಳಿದ್ದಂಗೆ ಅಂತೆಲ್ಲ ಹೇಳಿ ಈಗ ನೀವು ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಇದು ಒಳ್ಳೆಯದಾಗಲ್ಲ. ಒಂದು ಕಾರ್ಮಿಕರ ವಿಚಾರದಲ್ಲಿ ನೀವು ನಡ್ಕೊಳ್ತಿರೋದು ಭಾಳ ಕೆಟ್ಟದಾಗಿದೆ, ಸರಿಪಡಿಸ್ಕೋಬೇಕು ಅಂತ ಈಗಲೂ ಕೇಳ್ತೀವಿ. ಮತ್ತು ಕಾರ್ಮಿಕರು ಇರಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಧೋರಣೆಯಲ್ಲಿ ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದ್ದೀರಿ. ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ. 1,30,000 ಜನ ನೀವು ರಿಸರ್ವೇಷನ್ ಅಪ್ಲೈ ಆಗುತ್ತೆ ನಮ್ಮಲ್ಲಿ. SC-ಗಳಿಗೆ, ST-ಗಳಿಗೆ, OBC-ಗಳಿಗೆಲ್ಲ ಇವತ್ತು ದುರ್ಬಲ ವರ್ಗಗಳಿಗೆಲ್ಲ ಮೀಸಲಾತಿ ಸಿಗುತ್ತೆ. ಮತ್ತು ಗಣನೀಯವಾಗಿ ಮಹಿಳೆಯರು ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ನಿಮಗೆ ಈ ರೀತಿಯಲ್ಲಿ ನೀವು ಹೊರಟ್ರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ನೀವು ದೊಡ್ಡ ಪೆಟ್ಟು ಕೊಡ್ತೀರಿ. ರಿಸರ್ವೇಷನ್ ಇರಲ್ಲ ಖಾಸಗಿ ಇವುಗಳೊಳಗಡೆಯಲ್ಲಿ, ಇರಲ್ಲ ಅಲ್ಲಿ, ಈಗಿಲ್ಲ. ಈಗ ಇಲ್ಲದೆ ಇರೋದ್ರಿಂದಾಗಿ ಅವರೆಲ್ಲರೂ ಕೂಡ ಮುಂದಕ್ಕೆ ಆ ದುರ್ಬಲ ವರ್ಗಗಳಿಂದ ಬಂದು ಬದುಕು ಕಟ್ಕೊಳ್ಳೋದು ಅವಕಾಶ ಇತ್ತಲ್ಲ, ಅದನ್ನು ನೀವು ನಾಶ ಮಾಡ್ತಿದ್ದೀರಿ. ಅಂದರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದೀರಿ. ಕರ್ನಾಟಕ ರಾಜ್ಯದ ಜನಕ್ಕೆ ಉತ್ತಮ ಸಾರಿಗೆ ಕೊಡುವಂಥ ಅವಕಾಶವನ್ನು ತಪ್ಪಿಸುವಂಥ ಖಾಸಗೀಕರಣ ಮಾಡ್ತಾ ಇದ್ದೀರಿ. ಸರ್ಕಾರದ ಆಸ್ತಿ ಇದು, ಜನ ಕೊಟ್ಟಿರುವಂಥ ತೆರಿಗೆಗಳಿಂದ, ಟಿಕೆಟ್ಗಳಿಂದ ಕಟ್ಟಿರುವಂಥ ಆಸ್ತಿಗಳಿವು, ಸಾವಿರಾರು ಕೋಟಿ ರೂಪಾಯಿ. ಅದನ್ನು 3 ಖಾಸಗಿಯವ್ರು ಕೊಡಬೇಕು ಅಂತೇಳಿ ಮಾನಿಟೈಸೇಷನ್ ಹೆಸರಲ್ಲಿ ಪ್ರಸ್ತಾಪ ಮಾಡ್ತಿದ್ದೀರಿ. ನೀವು ಏನು ಮಾಡಬೇಕು ಅಂತಿದ್ರೆ ಅಸಲಿಗೆ ನಿಮ್ಗೇನಾದರೂ ಇದನ್ನು ಸರ್ಕಾರ ಅಂತಂದರೆ ಜನರ ಪರವಾಗಿರೋದು ಅನ್ನೋಂಥದ್ದು ಯೋಚನೆ ಇದೆಯಾ ಅವರಿಗೆ? ಆ ಕನಿಷ್ಠ ಕಾಳಜಿ ಇರಲಾರದ ರೀತಿಯಲ್ಲಿ, ಆ ಕಣ್ಣೋಟ ಇರಲಾರದ ರೀತಿಯಲ್ಲಿ ಈ ರೀತಿಯಾದಂಥ ಕ್ರಮಗಳಿಗೆ ಮುಂದಾಗಿದ್ದಾರೆ. ಒಂದು ಮಾತ್ರ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲೆಕ್ಟ್ರಿಕ್ ಬಸ್ಗಳನ್ನು ನೀವು ಕೊಡೋದೇನಿದೆಯಲ್ಲ, ಇದರ ವಿರುದ್ಧ ತೀವ್ರವಾದಂಥ ಚಳುವಳಿ ಎದ್ದೇಳುತ್ತೆ. ನೀವು ಎಚ್ಚರಿಕೆ ವಹಿಸಬೇಕು ಅಂತೇಳಿ ಆಡಳಿತ ವರ್ಗ ಕೇಳಕ್ಕೆ ಬಯಸ್ತೀನಿ. ಎಸ್ ಆನಂದ್ ಅವರು, ಈಗಲೂ ಕೂಡ ಜನಕ್ಕೆ ಒಂದು ಅಭಿಪ್ರಾಯ ಅಂತಂದರೆ ಸರ್ಕಾರಿ ಬಸ್ಗಳು, ಸರ್ಕಾರಿ ಸೇವೆಗಳು, ಸರ್ಕಾರಿ ಶಾಲೆಗಳಾಗಿರಬಹುದು, ಏನೇ ಹೋಗಬೇಕು ಅಂತಂದರೆ ಏನೋ ಒಂದು ಪ್ರೊಟೆಕ್ಟ್ ಫೀಲು, ಅಂದರೆ ಸೇಫ್. ನಾವು ಇಲ್ಲಿದ್ದರೆ ಅಥವಾ ಇಲ್ಲಿ ಓದಿದ್ರೆ ಅಥವಾ ಇಲ್ಲಿ ಈ ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಓದಿದ್ರೆ ನಾವು ಸೇಫ್ ಅಪ್ಪ. ಅಪ್ಪಿತಪ್ಪಿ ಏನಾದರೂ ಅವ್ರ ಕೈ ಮೀರಿ ಹೆಚ್ಚು ಕಡಿಮೆ ಆದರೂ ಕೂಡ ಸರ್ಕಾರ ಏನೋ ನಮಗೆ ಒಂದು ಆಶಾದಾಯಕವಾಗಿ ಯಾವುದೋ ಒಂದು ರೀತಿಯಾಗಿ ಪರಿಹಾರವನ್ನು ಕಲ್ಪಿಸಿಕೊಡುತ್ತೆ ಅಂತ. ಆದರೆ ಒಂದು ಸಾರಿ ಖಾಸಗೀಕರಣ ಬಂದುಬಿಟ್ರೆ ಈ ಯಾವ ಸೇಫ್ ಫೀಲು ಕೂಡ ಜನರ ಸಾಮಾನ್ಯರಿಗೂ ಕೂಡ ಇರೋದಿಲ್ಲ. ಏನಂತೀರಿ? ಖಂಡಿತ ಮೇಡಮ್, ನೀವ್ ಹೇಳ್ತಾ ಇರುವಂತದ್ದು ಸತ್ಯ, ನಂಬಿಕೆ ಅನ್ನೋದು. ಹೇಗೆ ಅಂದ್ರೆ ಇವತ್ತು ಖಾಸಗಿ ಬಸ್ಗಳಲ್ಲಿ, ಖಾಸಗಿ ವಾಹನಗಳಲ್ಲಿ ಹಲವಾರು ಅನಾಹುತಗಳಾಗಿದ್ದಾವೆ. ನೀವು ಡೆಲ್ಲಿಲಿ ಇರ್ಬೋದು, ನೀವು ಗೊತ್ತಿದೆ,
ಈ ನಿರ್ಭಯ ಯೋಜನೆಯಲ್ಲಿ ಎಷ್ಟೆಷ್ಟು ಅನಾನುಕೂಲ ಆಗಿದೆ. ಅದೇ ಈ ಸರ್ಕಾರಿ ಬಸ್ಸು, ಸರ್ಕಾರಿ ಶಾಲೆ ಅಂದ್ರೆ ಅದು ಸರ್ಕಾರ ನಮ್ಮ ಜವಾಬ್ದಾರಿ ನಡ್ಕೊಳ್ಳುತ್ತೆ, ನೋಡ್ತದೆ. ಅದರಿಂದ ಅದಕ್ಕೆ ಭಯ ಭಕ್ತಿ ಅವ್ರಿಗೆ ಇರುತ್ತೆ ಕೆಲಸಗಾರರಿಗೆ ಅನ್ನೋದು ಸಾರ್ವಜನಿಕರಲ್ಲಿ ಮೂಡಿರುವಂತ ವಿಚಾರ. ಈ ರೀತಿ ಇವರು ಖಾಸಗಿ ಮಾಡ್ಬಿಟ್ರೆ, ಅದು ಉದಾಹರಣೆ ಹೇಳ್ತೀನಿ. ಇವತ್ತು ರಸ್ತೆ ಮಾಡ್ಲಿಕ್ಕೆ ನೆಕ್ಸ್ಟ್ ನೋಡೋ ಮತ್ತೊಂದು ಮಗದೊಂದು ರೈತರ ಹತ್ರ ಜಮೀನ್ ತೆಗೆದುಕೊಡ್ತಾರೆ. ತೆಗೆದುಕೊಡುವಾಗ ಸರ್ಕಾರದ ಬೆಲೆ ಏನಿರುತ್ತೆ ಅದ್ರ ತಕ್ಕಂತೆ ಕೊಟ್ಟಿರ್ತಾರೆ. ಅವತ್ತು ಹೇಳಿದ್ರೆ ಇಷ್ಟ ನಿಗದಿ ಮಾಡ್ಬೇಕು ಅಂತ. ಅವತ್ ಖಾಸಗಿಯವರು ಅವ್ರು ಇಷ್ಟ ಬಂದಂಗೆ ರೇಟ್ ರೈಸ್ ಮಾಡ್ತಾರೆ. ಯಾವ ಸರ್ಕಾರನೂ ಬಂದು ತಡೆಗಟ್ಟಲ್ಲ. ಅದೇ ರೀತಿ ಇಲ್ಲಿ ಖಾಸಗಿಯವರು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯರಿಗೆ ರೇಟ್ ಜಾಸ್ತಿ ಮಾಡ್ತಾರೆ. ಯಾರನ್ನ ಸುಲಿಗೆ ಮಾಡ್ತಾರೆ? ಸಾರ್ವಜನಿಕರ ಸುಲಿಗೆ ಮಾಡ್ತಾರೆ. ಮತ್ತೆ ನಮ್ಮ ಸಾರಿಗೆ ಸಂಸ್ಥೆ ಬೃಹತ್ ಕಾಲದಲ್ಲಿ ಬೆಳೆದಿದೆ, ಅದನ್ನ ಉಳಿಸಿ ಸೇವೆ ಕೊಡೋದ್ ಬಿಟ್ಟು ನೀವು ಖಾಸಗಿಯವ್ರಿಗೆ ಮಾಡಿ ಖಾಸಗಿಯವರಿಂದ ಏನು ವಸೂಲಿ ಮಾಡುವಂತ ಪ್ರಯತ್ನಕ್ಕೆ ನೀವು ಕೈ ಹಾಕ್ತಾ ಇದ್ರಿ. ಇದು ಸರಿಯಲ್ಲ. ಬಿಜೆಪಿ ಸರ್ಕಾರಕ್ಕೆ ನಮ್ಮ ಸಾರಿಗೆ ನೌಕರನ್ನ ಒಳಗೊಂಡು ಸಾರ್ವಜನಿಕರು ಸೇರಿ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಪಾಠ ಕಲಿಸ್ತಾರೆ ಅಂತ ನನಗೆ ಸತ್ಯ. ಎಸ್ ಓಕೆ ಪ್ರಕಾಶ್ ಅವರು, ಅಂದರೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸರ್ಕಾರಿ ಸಂಸ್ಥೆಗಳು ಸರ್ಕಾರದ ಅಂಗಸಂಸ್ಥೆ. ಸಾರಿಗೆ ಸಂಸ್ಥೆ ಅಂದ ತಕ್ಷಣ ಅದೇನು ಪ್ರೈವೇಟ್ ಕಂಪ್ನಿ ಅಲ್ಲ ಅಥವಾ ಇನ್ನೊಂದು ಯಾರೋ ಬಂದು ಇಲ್ಲಿ ಆಡಳಿತ ನಡೆಸ್ತಾ ಇಲ್ಲ. ಸರ್ಕಾರದ ನಿಗಮವೇ, ಸರ್ಕಾರದ ಅಡಿಯಲ್ಲಿ ಬರುವಂತಹ ಅಂಗಸಂಸ್ಥೆಯೇ. ಏನೇ ನಷ್ಟ ಏನೇ ಲಾಭ ಆದ್ರೂ ಕೂಡ ಸರ್ಕಾರ ನೋಡಿ ಮಾಡಿ ಪೋಷಿಸಬೇಕೇ ಹೊರತು ಬೇರೆ ಯಾರು ಬರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ಆಯ್ತಾ? ಅಟ್ಲೀಸ್ಟ್ ಒಂದಷ್ಟು ಅನುದಾನ, ಇಂತಿಷ್ಟು ಅಂತ ಅನುದಾನ ಕೊಟ್ರೆ ಅದನ್ನು ಕೂಡ ಬಲಪಡಿಸುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಮಾಡಿದ್ರೆ, ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸಾರಿಗೆ ಸಂಸ್ಥೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಒಂದು ಆದಾಯ ಅಥವಾ ಲಾಭದಾಯಕ ಸಂಸ್ಥೆ ಆಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಯಾಕಂತಂದ್ರೆ ಬಹುತೇಕ ಜನರು ಇದೇ ಸಾರಿಗೆ ಸಂಸ್ಥೆಗಳನ್ನ ನಂಬಿಕೊಂಡೇನೆ ಇವತ್ತಿಗೂ ಕೂಡ ಓಡಾಡ್ತಾ ಇದ್ದಾರೆ. BMTC ಇಲ್ಲದೇನೆ ಜನರ ಜೀವನ, ಎಷ್ಟೋ ಜನರ ಜೀವನ ಆರಂಭ ಆಗೋದೇ ಇಲ್ಲ ಇವತ್ತಿನ ದಿನದಲ್ಲಿ. ಏನ್ ಹೇಳ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಆಡಳಿತ ವರ್ಗಕ್ಕೂ ಸರ್ಕಾರಕ್ಕೂ ಮತ್ತು MR ಶ್ರೀನಿವಾಸ ಮೂರ್ತಿಯವರ ಸಮಿತಿ ಏನು ಬಂತು ಅದಕ್ಕೂ ಸೇರಿಸಿ ನಾವು ಹಲವಾರು ಸಲಹೆಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಂಬರ್ 1, ಸರ್ಕಾರ ಪ್ರತಿ ವರ್ಷ ಬಜೆಟಲ್ಲಿ ಅನುದಾನ ಅಂತ ಕೊಡಬೇಕು. ಇದು ನಂಬರ್ 1. ಎರಡನೇದು, ಏನೆಲ್ಲ ರಿಯಾಯಿತಿ ಪಾಸ್ಗಳಂತೇಳಿ ಸರ್ಕಾರ ಘೋಷಣೆ ಮಾಡಿ ಕೊಡುತ್ತೋ ಅದಕ್ಕೆ ಹಣ ಏನಿದೆ ಆ ಹಣವನ್ನು ಇಮಿಡಿಯೇಟ್ ಆಗಿ ರಿಯಂಬರ್ಸ್ ಮಾಡಬೇಕು ಒಂದು. ಮತ್ತು ಸರ್ಕಾರದ ಬಸ್ಸುಗಳಿಗೆ ಆಗ್ತಕ್ಕಂಥ ತೆರಿಗೆಗಳಿದಾವಲ್ಲ, ಇದು ಸಾರ್ವಜನಿಕ ಸಾರಿಗೆ ಆಗಿರೋದು ಲಾಭದಾಯಕದ ಪ್ರಶ್ನೆ ಅಲ್ಲ. ಅದರಿಂದಾಗಿ ಆ ತೆರಿಗೆಗಳನ್ನ, ಅಬಕಾರಿ ಸುಂಕಗಳನ್ನೆಲ್ಲ ರದ್ದು ಮಾಡಬೇಕು ಅಂತ ನಾವು ಕೇಳ್ತಿದ್ದೀವಿ. ಭಾಳ ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಏನಿದೆ ಗೊತ್ತಾ? ನೀವು ಡೀಸೆಲ್ಲು ಬಲ್ಕ್ ಪರ್ಚೇಸರ್ಸ್ ಇವರು ಅಂತೇಳಿ 1 ಲೀಟ್ರ್ ಡೀಸೆಲ್ ಮೇಲೆ 26 ರೂಪಾಯಿ ಹೆಚ್ಚುವರಿ ಕೊಟ್ಟು ತಗೋಬೇಕು. ನೀವೀಗ ಗಾಬರಿ ಹುಟ್ಟಿಸ್ತದೆ. ನಾವು ಹೇಳೋದು, ನೀವು ಖಾಸಗಿ ಲಾಭ ಮಾಡ್ಲಿಕ್ಕೆ ನಡೆಸ್ತಿರೋ ಕಂಪನಿ ಅಲ್ಲ ಇದು. ನೀವು ಬಲ್ಕ್ ಪರ್ಚೇಸ್ ಅಂತೇಳಿ ನೀವು ಹೊರಗಡೆ ಬಂಕ್ ತಗೊಂಡ್ರೆ 100 ರೂಪಾಯಿ ಕೆಳಗಡೆ 1 ಲೀಟ್ರ್ ಡೀಸೆಲ್ ಸಿಗುತ್ತೆ. ನೀವು 26 ರೂಪಾಯಿ ಹೆಚ್ಚುವರಿ ಕೊಟ್ಟು ಸರ್ಕಾರಿ ಬಸ್ ಡೀಸೆಲ್ ತಗೋಬೇಕು ಅನ್ನೋದಿದೆಯಲ್ಲ, ಇದು ಇಂಥ ಮೂರ್ಖತನ ಇನ್ನೆಲ್ಲೂ ಇಲ್ಲ. ನಾವು ಅದಕ್ಕೆ ಕೇಳ್ತಿದ್ದೀವಿ, ಇದನ್ನ ನೀವು ಆಕ್ಚುಲಿ ಸಬ್ಸಿಡೈಸ್ಡ್ ರೇಟಲ್ಲಿ ಕೊಡಬೇಕು ಸರ್ಕಾರಿ ಬಸ್ಗಳಿಗೆ. ಹೊರಗಡೆ ಬಂಕಲ್ಲಿ 100 ರೂಪಾಯಿ ಇದ್ರೆ ಇವ್ರಿಗೆ 90-70 ರೂಪಾಯಿಗೋ ಕೊಡಬೇಕು. ಅದು ಬಿಟ್ಬಿಟ್ಟು ಬಂಕ್ ರೇಟ್ಗಿಂತಲೂ ಇನ್ನು 26 ರೂಪಾಯಿ 1 ಲೀಟ್ರ್ ಜಾಸ್ತಿ ಅಂದರೆ ಇವು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಂಥ ಹಲವಾರು ಕ್ರಮಗಳನ್ನ ತಗೋಬೇಕು. ಮತ್ತು ಸ್ಪೇರ್ ಪಾರ್ಟ್ಸನ್ನು ಕೊಂಡ್ಕೊಳ್ಳುವಾಗ ಹಲವಾರು ಟ್ಯಾಕ್ಸಸ್ ಇದ್ದಾವೆ, ಅವೆಲ್ಲ ರಿಡ್ಯೂಸ್ ಮಾಡಬೇಕು ಅಂತ ಕೇಳ್ತಿದ್ವಿ. ಮತ್ತು ನಮಗೆ ಭಾಳ ದೊಡ್ಡ ನೆಟ್ವರ್ಕ್ ಇದೆ. ಈ ನೆಟ್ವರ್ಕನ್ನು ಬಳಸಿ ನಾವು ಕೊರಿಯರ್ ಸಿಸ್ಟಮನ್ನು ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ತಿದ್ದೀವಿ. ಭಾಳ ದೊಡ್ಡ ಆದಾಯವನ್ನು ತರ್ಬೋದು. ಮತ್ತು ಸಾರಿಗೆ ನಿಗಮಗಳಿಗೆ ಎಲ್ಲ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಿದ್ದಾವೆ, ದೊಡ್ಡ ದೊಡ್ಡ ಆಸ್ತಿಗಳಿದ್ದಾವೆ. ಅದನ್ನು ಕಮರ್ಷಿಯಲ್ ಆಗಿ ಸರಿಯಾದ ರೀತಿಯಲ್ಲಿ ನಾವು ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ದೊಡ್ಡ ಆದಾಯ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಂಥ 10 ಹಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಸರ್ಕಾರ ಪಾಸಿಟಿವ್ ಆಗಿ ತಗೊಂಡು ಯೋಚನೆ ಮಾಡಬೇಕು. ಖಂಡಿತ ಇದು ನಷ್ಟಕ್ಕೊಳಗಾಗಲ್ಲ. ಇನ್ನೂ ಹೆಚ್ಚು ಲಾಭವನ್ನು ಮಾಡೋ ಅವಕಾಶಗಳಿದ್ದಾವೆ ಇವೆಲ್ಲ ಕ್ರಮಗಳನ್ನ ತಗೊಂಡ್ರೆ. ಆದ್ದರಿಂದ ಆ ಕ್ರಮಗಳಿಗೆ ನೀವು ಮುಂದಾಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಕಾರ್ಮಿಕರು ಕೂಡ ಈ ಕಣ್ಣೋಟದ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗ್ತಾರೆ. ರಾಜ್ಯ ಸರ್ಕಾರಗಳಿಗೆ ನೀವು ಎಲೆಕ್ಟ್ರಿಕ್ ಬಸ್ ಅನ್ನುವಂಥ ನಿಮ್ಮ ಕನಸಿನ ಯೋಜನೆ ಇದೆ, ಅದು ಸಹಕಾರ ಆಗಬೇಕು ಅಂತಂದ್ರೆ ಇದನ್ನ ಖಾಸಗಿ ಅವರಿಗೆ ನೀವು ಸಬ್ಸಿಡಿ ಕೊಡೋ ಬದಲು ರಾಜ್ಯಗಳಿಗೇನೆ ಕೊಟ್ರೆ ಆಯಾ ಸಂಸ್ಥೆಗಳೇನೆ ಖರೀದಿ ಮಾಡಬಹುದು ಬಸ್ಗಳನ್ನ, ಬಿಡಬಹುದು. ರಾಜ್ಯದ ಸಾರಿಗೆ ಸಚಿವರಿಗೆ ನಿರ್ದಿಷ್ಟವಾಗಿ ನಾವು ಪ್ರಸ್ತಾಪ ಮಾಡಿದ್ವಿ. ನೀವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀರಿ, ಒತ್ತಾಯ ಮಾಡ್ರಿ, ನಮಗೆ ಹಣ ಕೊಡಿ, ನಮಗೆ ಹಣ ಕೊಡಿ.
ಸಬ್ಸಿಡಿಯಲ್ಲಿ ಕೊಡೋ ಬದಲು ನಮಗೆ ಕೊಡಿ, ನಮ್ಮ ಸರ್ಕಾರ ಅಥವಾ ನಮ್ಮ ಸಂಸ್ಥೆ, ನಮ್ಮ ನಿಗಮ ಆದ್ರೆ ಆ ನಿರ್ಧಾರ ಧೈರ್ಯ ಆಗುತ್ತೆ. ರಾಜ್ಯ ಸರ್ಕಾರ ಪ್ರದರ್ಶನ ಮಾಡ್ತಾ ಇಲ್ಲ, ಯಾರಿಗೂ ಇಲ್ಲ ಅಂತ ಈಗ ಇವರಿಗೆ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಒಂದು ಧೈರ್ಯವಾಗಿ ಮಾತಾಡುವಂತ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಎದ್ದು ಕಾಣುತ್ತದೆ. ಎಕ್ಸಾಕ್ಟ್ಲಿ. ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಈಗ ಸಿಬ್ಬಂದಿಯನ್ನ ಎಲೆಕ್ಟ್ರಿಕ್ ಬಸ್ ಅನ್ನುವಂತಹ ಒಂದು ವಿಚಾರವನ್ನ ಹಿಡ್ಕೊಂಡು ಖಾಸಗಿ ಸಿಬ್ಬಂದಿಯನ್ನ ತರೋದಕ್ಕೆ ಹೊರಟಿದ್ದಾರೆ. ಸೊ ಈ ಒಂದು ವಿಷಯ ಏನಿದೆ, ಅಥವಾ ಇದೇ ಒಂದು ನಿಯಮ ಅಥವಾ ಇದೇ ಒಂದು ಅವಕಾಶವನ್ನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಖಾಲಿ ಇರುವಂತಹ, ಈಗೇನು ಇನ್ನೂ ಕೂಡ ತುಂಬಿಕೊಂಡಿಲ್ಲ, ಎಲ್ಲಿ ಖಾಲಿ ಇರುವಂತಹ ಸ್ಥಾನಗಳಿಗೆ ಡ್ರೈವರ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಿಬ್ಬಂದಿ ಅವಶ್ಯಕತೆ ಇದೆ. ಸೊ ಈ ಸಿಬ್ಬಂದಿಯನ್ನ ನಾವು ಗುತ್ತಿಗೆ ಆಧಾರದ ಮೇಲೆ ಯಾವುದೋ ಏಜೆನ್ಸಿ ಮೂಲಕ ತಗೊಂಡು ಬಂದ್ಬಿಡ್ತೀವಿ, ನೋಡೋಣ ಒಂದು ಪ್ರಾಯೋಗಿಕವಾಗಿ ಅಂತಂದ್ರೆ ಅಲ್ಲಿಗೆ ಮುಗೀತು ಅಂತಾನೆ ಅರ್ಥ. ಪ್ರೈವೇಟೈಸೇಷನ್ ಅಲ್ಲಿಂದ ಶುರುವಾಯಿತು ಅಂತ. ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಇದನ್ನ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.